ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈಗಾಗಲೇ ಆರ್ಮಿ, SSB, RRB ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ಈಗಾಗಲೇ ಅಪ್ಲೋಡ್ ಮಾಡಿ ಬಿಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ದಯವಿಟ್ಟು ಏನ್ ಮಾಡ್ತಾ ಇದೀವಿ ಅಂದ್ರೆ ಕೇಳ್ಕೊಳ್ತಾ ಇದೀವಿ. ಹೀಗಾಗಿ ಇವತ್ತಿನ ಕ್ಲಾಸ್ ಒಳಗ ನಾವು 12 ಕ್ವಶನ್ ಅನ್ನ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಡಿಸ್ಕಸ್ ಅನ್ನ ಮಾಡ್ತಾ ಇದೀವಿ. ಮೊದಲೇ ಪ್ರಶ್ನೆ ಅಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನ ಯಾವ ವರ್ಷ ಸ್ಥಾಪಿಸಲಾಯಿತು ಅಂತದ. ಭಾರತೀಯ ಪುರಾತತ್ವ ಇಲಾಖೆಯನ್ನ ಯಾವ ವರ್ಷ ಸ್ಥಾಪಿಸಲಾಯಿತು? ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ರಿ, ಎ ಆಪ್ಷನ್ ಒಳಗ ಸಾಮಾನ್ಯ ಶಕೆ 1904 ಅಂತ ಕೊಟ್ಟಾರಿ. ಬಿ ಆಪ್ಷನ್ ಒಳಗ ಸಾಮಾನ್ಯ ಶಕೆ 1921 ಅಂತ ಕೊಟ್ಟಾರಿ. ಸಿ ಆಪ್ಷನ್ ಒಳಗ ಸಾಮಾನ್ಯ ಶಕೆ 1922 ಅಂತ ಕೊಟ್ಟಾರಿ. ಆನಂತರ ಈ ಮೇಲಿನ ಯಾವುದು ಅಲ್ಲ ಅನ್ನೋದನ್ನು ಕೊಟ್ಟದ. ಹೀಗಾಗಿ ಭಾರತೀಯ ಪುರಾತತ್ವ ಇಲಾಖೆಯನ್ನ ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಕೇಳಿದಾಗ ಇಲ್ಲಿ ನಾವು ಒಂದ್ ಸ್ವಲ್ಪ ಬ್ರಿಟಿಷರ ಕಾಲಕ್ಕೆ ಹೋಗೋಣ. 1856ರಲ್ಲಿ ಬ್ರಿಟಿಷರು ರೈಲು ಹಳಿಯನ್ನ ಹಾಕ್ತಕ್ಕಂಥ ಸಂದರ್ಭದಲ್ಲಿ, ಯಾವ ಹಳಿ ರೀ? ರೈಲು ಹಳಿಯನ್ನ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಏನ್ ಸಿಕ್ಕುಪ್ಪ? ಎವಿಡೆನ್ಸ್, ದಾಖಲೆಗಳು, ಪ್ರೂಫ್ ಏನ್ ಸಿಕ್ತಪ್ಪ? ಸುಟ್ಟ ಇಟ್ಟಿಗೆಗಳು ಪತ್ತೆ ಆದ. ಫಸ್ಟ್ ಬಾರಿಗೆ ನೋಡ್ರಿ, ರೈಲು ಹಳಿಯನ್ನ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಏನ್ ಸಿಕ್ಕುರಿ? ಸುಟ್ಟ ಇಟ್ಟಿಗೆಗಳು ಪತ್ತೆ ಆದ. ಸುಟ್ಟ ಇಟ್ಟಿಗೆಗಳ ಪತ್ತೆ ಆದವು 1856ರಲ್ಲಿ. ಸುಟ್ಟ ಇಟ್ಟಿಗೆಗಳ ಪತ್ತೆ ಆಗೋಣ ಈ ಭೂಮಿಯನ್ನ ಮತ್ತೆ ಅಗಿಲಿಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರಾರಂಭವನ್ನ ಮಾಡಿದ್ರು. ಅವಾಗ ಪ್ರಪ್ರಥಮ ಬಾರಿಗೆ ಅವರಿಗೆ ಸುಟ್ಟ ಇಟ್ಟಿಗೆಗಳ ಪತ್ತೆ ಆದ ನಂತರ 1867ರಲ್ಲಿ ಕನ್ನಿಂಗ್ಹ್ಯಾಮ್, ಯಾರ್ರಿ? ಕನ್ನಿಂಗ್ಹ್ಯಾಮ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಇವರು ಇಲ್ಲಿ ಕೆಲವೊಂದು ಮುದ್ರೆಗಳನ್ನ ಪತ್ತೆ ಹಚ್ತಾರೆ. ಇದ ಸ್ಥಳ ಒಳಗ ಏನ್ ಪತ್ತೆ ಹಚ್ತಾರ್ರಿ? ಕೆಲವೊಂದು ಮುದ್ರೆಗಳನ್ನ ಕೂಡ ಪತ್ತೆ ಹಚ್ತಾರ. ಮುದ್ರೆಗಳನ್ನ ಪತ್ತೆ ಹಚ್ಚಿದ ನಂತರ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಅಂದ್ರೆ ಹಳೆಯ ವಸ್ತುಗಳ ಸಂಗ್ರಹಾಲಯ ಅಂತ ಬರ್ತದ. ಅಲ್ಲಿ 1904ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನ ಯಾರು ಸ್ಥಾಪನೆ ಮಾಡ್ತಾರ್ರಿ ಸರ? ಭಾರತೀಯ ಪುರಾತತ್ವ ಇಲಾಖೆಯನ್ನ ಲಾರ್ಡ್ ಕರ್ಜನ್, ಭಾರತದಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಯಾರು ಇರ್ತಾರ್ರಿ ಸರ? ಲಾರ್ಡ್ ಕರ್ಜನ್ ಏನ್ ಮಾಡ್ತಾನಪ್ಪ ಅಂದ್ರೆ, ಈ ಲಾರ್ಡ್ ಕರ್ಜನ್ ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ರೀ. ಈ ಲಾರ್ಡ್ ಕರ್ಜನ್ ಬಗ್ಗೆ ನೋಡ್ರಿ, ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಹಿಂದೂ ಮತ್ತು ಮುಸ್ಲಿಮರನ್ನ ಹೊಡೆದಾವ ನೋಡ್ರಿ, ಯಾರ್ರಿ? ಲಾರ್ಡ್ ಕರ್ಜನ್, ನೆನಪಿರ್ಲಿ. ಆನಂತರ 1904ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನ ಲಾರ್ಡ್ ಕರ್ಜನ್ ಸ್ಥಾಪನೆಯನ್ನ ಮಾಡ್ತಾನ. 1920ರ ದಶಕದಲ್ಲಿ ನೋಡ್ರಿ, 1920ರ ದಶಕದಲ್ಲಿ ಸರ್ ಜಾನ್ ಮಾರ್ಷಲ್ ಏನ್ ಮಾಡ್ತಾನಪ್ಪ ಅಂದ್ರ ಕೆಲವೊಂದು ಸಹ ಉದ್ಯೋಗಿಗಳನ್ನ ಕೂಡಿಕೊಂಡು, ಇವ್ರ ಜೊತೆಗೆ ಕೆಲಸ ಮಾಡೋರು ಸಹ ಉದ್ಯೋಗಿಗಳನ್ನ ಕೂಡಿಕೊಂಡು ಹೊಸದೊಂದು ನಾಗರಿಕತೆಯನ್ನ ಪತ್ತೆ ಹಚ್ತಾರ. ಅದ ಯಾವ ನಾಗರಿಕತೆ ರೀ ಸರ? ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ. ದೇಶದ ಮೊಟ್ಟ ಮೊದಲ ನಾಗರಿಕತೆ ಯಾವ್ದ್ರಿ ಸರ? ಅದು ಸಿಂಧೂ ನಾಗರಿಕತೆ ಅಂತ ಕರಿತೀವ್ರಿ. ಆ ನಂತರ 1921ರಲ್ಲಿ ಡಾಕ್ಟರ್ ದಯಾರಾಮ್ ಸಹಾನಿ ಅವರು ಪಶ್ಚಿಮ ಪಂಜಾಬಿನ ಅಂದ್ರ ಪಾಕಿಸ್ತಾನ, ಈಗಿನ ಪಾಕಿಸ್ತಾನ, ಪಶ್ಚಿಮ ಪಂಜಾಬಿನ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ಯಾವ ನಿವೇಶನವನ್ನ ಪತ್ತೆ ಹಚ್ತಾರ್ರಿ ಸರ್? ಹರಪ್ಪ ನಿವೇಶನವನ್ನ ಪತ್ತೆ ಹಚ್ಚಿದ್ರು. ಇದು ರಾವಿ ನದಿ ತೀರದಲ್ಲಿ. ಯಾವ ನದಿ ರೀ? ಹರಪ್ಪ ನಿವೇಶನ ಯಾವ ನದಿ ತೀರದಲ್ಲಿ ಅಂತ ಕೇಳಿದಾಗ ಯಾವ ನದಿ ರೀ? ರಾವಿ ನದಿ ತೀರದಲ್ಲಿ. ಆ ನಂತರ ರೀ 1922 ನೋಡ್ರಿ, ಸಿ ಆಪ್ಷನ್. 1922 ಇದು ಸಿಂಧ್ ಪ್ರಾಂತ್ಯದ ಲಾರ್ಖಾನ್ ಜಿಲ್ಲೆಯಲ್ಲಿ, ಸಿಂಧ್ ಪ್ರಾಂತ್ಯದ ಲಾರ್ಖಾನ್ ಜಿಲ್ಲೆಯಲ್ಲಿ ಯಾರಪ್ಪ ಅಂದ್ರ ಡಾಕ್ಟರ್ RD ಬ್ಯಾನರ್ಜಿ ಅವ್ರ ಹೆಸರು ಹೇಳಿಲ್ಲ ಸರಿ, ಡಾಕ್ಟರ್ RD ಬ್ಯಾನರ್ಜಿ ಅವರು. ಈ RD ಬ್ಯಾನರ್ಜಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಸಿಂಧ್ ಪ್ರಾಂತ್ಯದ ಲಾರ್ಖಾನ್ ಜಿಲ್ಲೆಯಲ್ಲಿ ಯಾವ್ದ್ರಿ? ಮಹೇಂಜೋದಾರೋ ಎಂಬ ನಗರವನ್ನ ಪತ್ತೆ ಹಚ್ತಾರ. ಸರ ಸಿಂಧಿ ಭಾಷೆ ಒಳಗ ಮಹೇಂಜೋದಾರೋ ಅಂದ್ರೆ ಏನು? ಸಿಂಧಿ ಭಾಷೆ ಒಳಗ ನೋಡ್ರಿ,
ಮಹೇಂಜೋದಾರೋ ಅಂದ್ರೆ ಮಡಿದವರ ದಿಬ್ಬ, ಮಡಿದವರ ದಿಬ್ಬ ಅಂತ ಅರ್ಥ. ದಿಬ್ಬ ನೋಡ್ರಿ, 1856ಲಾಗ್ರಿ ಬ್ರಿಟಿಷರು ರೈಲು ಹಳಿಯನ್ನ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಎವಿಡೆನ್ಸ್ ಏನ್ ಸಿಕ್ಕುರಿ? ಸುಟ್ಟ ಇಟ್ಟಿಗೆಗಳು ಸಿಕ್ಕು. ಸುಟ್ಟ ಇಟ್ಟಿಗೆ ಸಿಕ್ಕ ನಂತರ ಲಾರ್ಡ್ ಕನ್ನಿಂಗ್ ಹ್ಯಾಮ್ ಏನ್ ಮಾಡ್ತಾನ್ರಿ? ಅದ ಸ್ಥಳವನ್ನ 1862ರಲ್ಲಿ ಏನ್ ಮಾಡ್ತಾನ? ಸಂಶೋಧನೆಯನ್ನ ಮಾಡಿ ಕೆಲವೊಂದು ಮುದ್ರೆಗಳನ್ನ ಪತ್ತೆ ಹಚ್ತಾನ್ರಿ. ಆ ನಂತರ ಆ 1904ರಲ್ಲಿ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನಪ್ಪಾ ಅಂದ್ರ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆಯನ್ನ ಮಾಡ್ತಾನ್ರಿ. ಆ ನಂತರ ಭಾರತೀಯ ಅಂದ್ರೆ ಹಳೆಯ ವಸ್ತುಗಳ ಸಂಗ್ರಹಾಲಯವನ್ನ ಯಾರು ಮಾಡ್ತಾರಪ್ಪ ಅಂದ್ರ ಲಾರ್ಡ್ ಕರ್ಜನ್ ಮಾಡ್ತಾನ್ರಿ. ಆ ನಂತರ 1920ರಾಗ ಏನ್ ಮಾಡ್ತಾನ್ರಿ? ಸರ್ ಜಾನ್ ಮಾರ್ಷಲ್ ಏನ್ ಮಾಡ್ತಾನ? ಹೊಸದೊಂದು ನಾಗರಿಕತೆಯನ್ನ ಪತ್ತೆ ಹಚ್ತಾನ. ಅದ ಯಾವ್ದು ನಾಗರಿಕರಿ? ಭಾರತ ದೇಶದ ಮೊಟ್ಟ ಮೊದಲ ನಾಗರಿಕತೆ ಯಾವ್ದ್ರಿ ಸರ? ಅದು ಹರಪ್ಪ ಅಥವಾ ಸಿಂಧು ನಾಗರಿಕತೆ ಅಂತ ಕರಿತೀವಿ. ನೆಕ್ಸ್ಟ್ 1920ರಲ್ಲಿ 21 ನೋಡ್ರಿ, ಬಿ ಆಪ್ಷನ್ ಅದ ನೋಡ್ರಿ. 21 ಏನಾಗಿತ್ರಿ ಸರ? ಡಾಕ್ಟರ್ BR ದಯಾರಾಮ್ ಸಹಾನಿ ಅವರು ಪಶ್ಚಿಮ ಪಂಜಾಬಿನ ಮಾಂಟೆಗೋಮರಿ ಅನ್ನುವಂತ ಜಿಲ್ಲೆಯಲ್ಲಿ ಫಸ್ಟ್ ಬಾರಿಗೆ ಹರಪ್ಪ ನಿವೇಶನವನ್ನ ಪತ್ತೆ ಹಚ್ತಾರ್ರಿ. ಅದು ಯಾವ ನದಿ ಪಕ್ಕದಲ್ಲಿದ್ದಾರೆ ಸರ? ರಾವಿ ನದಿ ಅಂತ ಕರಿತೀವ್ರಿ. ಆ ನಂತರ 1922ರಲ್ಲಿ ಡಾಕ್ಟರ್ RD ಬ್ಯಾನರ್ಜಿ ಅವರು ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಜಿಲ್ಲೆಯಲ್ಲಿ ಮಹೇಂಜೋದಾರೋ ಎಂಬ ನಗರವನ್ನ ಪತ್ತೆ ಹಚ್ತಾರ್ರಿ. ಆ ನಂತರ ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ, ತಪ್ಪಾಗಿದೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವ್ದು? ಕರೆಕ್ಟ್ ಆಪ್ಷನ್ ಯಾವ್ದ್ರಿ? 1904 ಏನಾಗಿದ್ರಪ್ಪ ಅಂದ್ರ ಈ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಅದ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಇಂಡಿಕಾ ಎಂಬ ಗ್ರಂಥವನ್ನ, ಇಂಡಿಕಾ ಬಹಳ ಇಂಪಾರ್ಟೆಂಟ್ ರೀ. ಇಂಡಿಕಾ ಎಂಬ ಗ್ರಂಥವನ್ನ ಯಾರು ರಚಿಸಿದ್ರು ಅಂತದ? ಎ ಆಪ್ಷನ್ ಒಳಗ ವಿಶಾಖದತ್ತ ಅದರಿ, ಬಿ ಆಪ್ಷನ್ ಒಳಗ ಕೌಟಿಲ್ಯ ಅದರಿ, ಸಿ ಆಪ್ಷನ್ ಒಳಗ ಮೆಗಾಸ್ತನಿಸ್ ಅದರಿ, ಡಿ ಆಪ್ಷನ್ ಒಳಗ ಏನದರಿ? ಅಲೆಕ್ಸಾಂಡರ್ ಅಂತದ. ಈಗ ನಾವು ಇಲ್ಲಿ ವಿಶಾಖದತ್ತನು ಬರೆದಂತ ಗ್ರಂಥ ಯಾವ್ದ್ರಿ ಸರ ಅಂತ ಕೇಳಿದಾಗ ಮುದ್ರಾ ರಾಕ್ಷಸ. ಯಾವ್ದ್ರಿ? ಮುದ್ರಾ ರಾಕ್ಷಸ. ನೆನಪಿಲ್ರಿ? ಇನ್ನು ಕೌಟಿಲ್ಯನು ಬರೆದ ಗ್ರಂಥ ಯಾವ್ದು ನಿಮ್ಗೆ ಗೊತ್ತದ? ಯಾವ್ದ್ರಿ ಸರ? ಅರ್ಥಶಾಸ್ತ್ರ. ಯಾವ್ದ್ರಿ? ಅರ್ಥಶಾಸ್ತ್ರ. ಯಾವ ಗ್ರಂಥ ರೀ? ಅರ್ಥಶಾಸ್ತ್ರ. ಕೌಟಿಲ್ಯ ನಿಮ್ಗೆ ಗೊತ್ತದ? ಕೌಟಿಲ್ಯನ ಬಗ್ಗೆ ಏನು ಗೊತ್ತದ ರೀ ಸರ? ಕೌಟಿಲ್ಯ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕಾದ್ರ ಅಂದ್ರೆ ನಂದರನ್ನ ಸೋಲಿಸಿ ಭಾರತ ದೇಶದಲ್ಲಿ ಮೌರ್ಯ ಸಾಮ್ರಾಜ್ಯ ನೋಡ್ರಿ, ನಂದರನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವಲ್ಲಿ ಈ ಕೌಟಿಲ್ಯನ ಪಾತ್ರ ಏನಾಗಿತ್ರಿ? ಬಹಳಷ್ಟು ಮುಖ್ಯ ಆಗಿತ್ರಿ. ಚಂದ್ರಗುಪ್ತ ಮೌರ್ಯನಿಗೆ ಈ ಕೌಟಿಲ್ಯ ನಂದರನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕಾದ್ರ ಅದಕ್ಕ ಕಾರಣೀಕರ್ತ ಯಾರ್ರಿ ಸರ? ಅದ್ರ ಹಿಂದಿನ ಪ್ರೇರಕ ಶಕ್ತಿ ಯಾರ್ರಿ ಸರ? ಕೌಟಿಲ್ಯ. ನೋಡ್ರಿ, ಅಖಂಡ ಭಾರತವನ್ನ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ರಾಜ್ಯ ಮನೆತನ, ಇಡೀ ಭಾರತವನ್ನ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ರಾಜ್ಯ ಮನೆತನ ಅದು ಮೌರ್ಯ ಮನೆತನ ಅಂತ ಕರಿತೀವಿ ನಾವು. ಹೀಗಾಗಿ ಅದರ ಹಿಂದಿನ ಪ್ರೇರಕ ಶಕ್ತಿ ಮೌರ್ಯ ಮನೆತನದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಆದ್ರ ಇಲ್ಲಿ ಕೌಟಿಲ್ಯದ ಏನ್ ಪಾತ್ರ ರೀ ಸರ್? ನಂದರನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಕೌಟಿಲ್ಯ ಬಹಳಷ್ಟು ಏನಾಗಿದಾನಪ್ಪಾ ಅಂದ್ರ ಸಹಾಯವನ್ನ ಮಾಡಿದಾನ ಚಂದ್ರಗುಪ್ತ ಮೌರ್ಯನಿಗೆ. ಕೌಟಿಲ್ಯನಿಗೆ ವಿಷ್ಣುಗುಪ್ತ, ಚಾಣಕ್ಯ ನೋಡ್ರಿ ಏನಂತ ಕರಿತಾ ಇದ್ರಿ? ವಿಷ್ಣುಗುಪ್ತ ಅಂತ ಕರಿತಾ ಇದ್ರಿ. ಅವನಿಗೆ ವಿಷ್ಣುಗುಪ್ತ ಅಂತ ಕರಿತಾ ಇದ್ರಿ. ಮತ್ರಿ ಚಾಣಕ್ಯ ಅಂತ ಕರಿತಾ ಇದ್ರು. ಇನ್ನ ಕೌಟಿಲ್ಯ ಅಂತ ಕರಿತಾ ಇದ್ರು. ಆ ನಂತರ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನ ಬರಿತಾನ್ರಿ. ಯಾವ್ದ್ರಿ? ಕೌಟಿಲ್ಯ. ಸರ್ ಯಾವ ಭಾಷೆ ಒಳಗೈತ್ರಿ ಸರ್? ಅರ್ಥಶಾಸ್ತ್ರ ಎಂಬ ಗ್ರಂಥ ಯಾವ ಭಾಷೆ ಒಳಗೈತಪ್ಪ ಅಂದ್ರ ನೆನ್ಪಿಟ್ಕೊಡ್ರಿದ್ನ ಸಂಸ್ಕೃತ ಭಾಷೆ ಒಳಗೈತ್ರಿ. ಯಾವ ಭಾಷೆ ಒಳಗೈತ್ರಿ? ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಗ್ರಂಥ ಅಂತ ಕರಿತೀವಿ. ಆದ್ರ ಇಲ್ಲಿ 1905ರಿಂದರ್ರಿ 1909ರಾಗ್ರಿ ಮೈಸೂರಿನ ಓರಿಯೆಂಟಲ್ ನೋಡ್ರಿ, ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿದ್ದ ಡಾಕ್ಟರ್ ಶ್ಯಾಮಾಶಾಸ್ತ್ರಿ ಅವರು. ಯಾರ್ರಿ? ಶ್ಯಾಮಾಶಾಸ್ತ್ರಿ ಅವರು ಈ ಗ್ರಂಥವನ್ನ ಎಲ್ರಿ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಗ್ರಂಥವನ್ನ, ಈ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನ ಯಾವ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರಪ್ಪ ಅಂದ್ರ ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ನೆನಪಿರಿ, ಇಂಗ್ಲಿಷ್ ಭಾಷೆಗೆ ಏನ್ ಮಾಡ್ತಾರ್ರಿ? ಟ್ರಾನ್ಸ್ಲೇಟ್ ಅನ್ನ ಮಾಡ್ತಾರ್ರಿ. ಇನ್ನ ನೆಕ್ಸ್ಟ್ ರೀ, ಇಂಡಿಕಾ ಗ್ರಂಥವನ್ನ ಬರೆದವ್ರು ಯಾರು? ಸಿ ಆನ್ಸರ್ ನೋಡಿ. ಯಾವ ಆನ್ಸರ್? ಸಿ ಆನ್ಸರ್ ಅಂತ ಕರಿತೀವಿ. ಮೆಗಾಸ್ತನಿಸನ ಇಂಡಿಕಾ ಅನ್ನುವಂತ ಗ್ರಂಥವನ್ನ ಬರೀತಾರ್ರಿ. ಸರ ಮೆಗಾಸ್ತನಿಸನು ಗ್ರೀಕ್ ದೇಶದ ರಾಯಭಾರಿ, ಹೌದ್ರಿ? ಭಾರತಕ್ಕೆ ಯಾಕೆ ಬಂದ ನೋಡ್ರಿ? ಗ್ರೀಕ್ ದೇಶದ ರಾಯಭಾರಿ ಭಾರತಕ್ಕೆ ಯಾಕೆ ಬಂದಂದ್ರ ಇಲ್ಲಿ ಅಲೆಕ್ಸಾಂಡರ್ ಬಗ್ಗೆ ಹೇಳ್ದಂಗೆ ಕೇಳ್ರಿ.
ಭಾರತದ ವಾಯುವ್ಯ ಭಾಗವನ್ನ ನೋಡ್ರಿ, ಯಾರ್ರಿ? ಭಾರತದ 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 ಯಾವ ಪ್ರದೇಶಗಳ ಮೇಲೆ ರೀ? ವಾಯುವ್ಯ ಭಾಗವನ್ನ. ಇಡೀ ಜಗತ್ತನ್ನ ಗೆಲ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಉಳ್ಳಂತ ಅರಸ ಯಾರಪ್ಪ ಅಂದ್ರ ಅಲೆಕ್ಸಾಂಡರ್ ಅಂತ ಕರಿತೀವಿ. ಅಲೆಕ್ಸಾಂಡರ್ ಗ್ರೀಕ್ ದೇಶವನ್ನ ಗೆಲ್ತಾನ್ರಿ. ಗ್ರೀಕ್ ದೇಶವನ್ನ ಗೆದ್ದ ಪರ್ಷಿಯನ್ ದೇಶವನ್ನ ಗೆಲ್ತಾನ್ರಿ. ಆ ನಂತರ ಮತ್ತೊಂದು ಈಜಿಪ್ಟ್ ದೇಶವನ್ನ ಗೆಲ್ತಾನ್ರಿ. ಭಾರತವನ್ನ ಗೆಲ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಉಳ್ಳಂತ ಅರಸರಿ. ಹೀಗಾಗಿ ಭಾರತದ ಪುಣ್ಯಭೂಮಿ ಹಂಗೆ ಅವ್ನ್ ಒಲೆಯಾಗಿಲ್ರಿ. ಯಾರಿಗೆ? ಅಲೆಕ್ಸಾಂಡರ್ಗೆ. ಭಾರತದ ವಾಯುವ್ಯ ಭಾಗಗಳನ್ನ ಮಾತ್ರ ಗೆಲ್ತಾನ್ರಿ. ಯಾರ? ಅಲೆಕ್ಸಾಂಡರ್. ಭಾರತದ ವಾಯುವ್ಯ ಭಾಗಗಳನ್ನ ಗೆದ್ದಂತ ಅಲೆಕ್ಸಾಂಡರ್ ಆ ವಾಯುವ್ಯ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶಗಳನ್ನ ಆಳಲು ತನ್ನ ಪ್ರತಿನಿಧಿಗಳಿಗೆ ನೇಮಿಸ್ತಾನ್ರಿ. ಯಾರ್ರಿ? ತನ್ನ ಪ್ರತಿನಿಧಿಗಳನ್ನ ನೇಮಿಸ್ತಾನ್ರಿ. ತನ್ನ ಪ್ರತಿನಿಧಿಗಳನ್ನ ನೇಮಿಸ್ತಾನ್ರಿ. ಈ ಪ್ರತಿನಿಧಿಗಳು ಆ ಭಾರತದ ವಾಯುವ್ಯ ಭಾಗಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಏನ್ ಹೊಂತಾನಪ್ಪ ಅಂದ್ರ ಮರಣ ಹೊಂತಾನ್ರಿ. ಯಾರು ಮರಣ ಹೊಂತಾರ್ರಿ? ಅಲೆಕ್ಸಾಂಡರ್ ಅನ್ಲಕ್ರಿ. ಈ ಅಲೆಕ್ಸಾಂಡರ್ ಏನು ಅಂತಾನ? ಮರಣವನ್ನು ಹೊಂತಾನ. ಅಲೆಕ್ಸಾಂಡರ್ ಮರಣ ಹೊಂದಿದ ನಂತರ ಗ್ರೀಕ್ ಸಾಮ್ರಾಜ್ಯಕ್ಕೆ ಅವನ ದಂಡನಾಯಕ ಸೆಲ್ಯೂಕಸ್ ಅಧಿಪತಿ ಆಗ್ತಾನ್ರಿ. ಸೆಲ್ಯೂಕಸ್ ಏನಾದ? ಗ್ರೀಕ್ ಸಾಮ್ರಾಜ್ಯಕ್ಕೆ ಅಧಿಪತಿ ಆದ. ಆದ್ರ ಇಲ್ಲಿ ಏನಾಗಿತ್ತಪ್ಪ ಅಂದ್ರ ಭಾರತದ ವಾಯುವ್ಯ ಭಾಗಗಳ ಮೇಲೆ ದಾಳಿಯನ್ನ ಮಾಡಿ ತನ್ನ ಪ್ರತಿನಿಧಿಗಳನ್ನ ಆಳ್ವಿಕೆ ಮಾಡಲು ಹಚ್ಚವ ಯಾರ್ರಿ? ಅಲೆಕ್ಸಾಂಡರ್. ಆ ನಂತರ ಇಲ್ಲಿ ಏನಾಗ್ತದಪ್ಪ ಅಂದ್ರ ಭಾರತ ದೇಶದ ಮೊಟ್ಟ ಮೊದಲ ರಾಜ ಮನೆತನ ಅದು ಮೌರ್ಯರು. ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರ ಈ ಪ್ರತಿನಿಧಿಗಳನ್ನ ಸೋಲಿಸ್ತಾನ. ಯಾರ್ರಿ? ಚಂದ್ರಗುಪ್ತ ಮೌರ್ಯ ಈ ಅಲೆಕ್ಸಾಂಡರ್ನ ಪ್ರತಿನಿಧಿಗಳನ್ನು ಸೋಲಿಸಿ ಭಾರತದ ವಾಯು ಭಾಗವನ್ನ ತನ್ನ ಕಡೆ ತಗೋತಾನ. ಭಾರತದ ವಾಯುವ್ಯ ಭಾಗನ ತನ್ನ ಕಡೆ ತಗೊಂಡ್ ಕೂಡಲೇ ಅಷ್ಟರೊಟ್ಟಿಗೆ ಅಲೆಕ್ಸಾಂಡರ್ನ ಮರಣ ಆಗಿರ್ತದ್ರಿ. ಗ್ರೀಕ್ ದೇಶದಲ್ಲಿ ಸೆಲ್ಯೂಕಸ್ ಏನಾಗಿರ್ತಾನ? ಅಧಿಪತಿ ಆಗಿರ್ತಾನ. ಅಧಿಪತಿ ಆದಂತ ಸಂದರ್ಭದಲ್ಲಿ ಈ ಅಲೆಕ್ಸಾಂಡರ್ನು ಹೊಂದಿದ ಭಾರತೀಯ ಪ್ರದೇಶಗಳನ್ನ ಪುನಃ ವಶಪಡಿಸಿಕೊಳ್ಳಲು ಪುನಃ ವಶಪಡಿಸಿಕೊಳ್ಳಲು ಭಾರತ ದೇಶಕ್ಕೆ ಸಿಂಧು ನದಿಯನ್ನ ದಾಟಿ ಬರ್ತಾನ್ರಿ ಅವ್. ಯಾರ್ರಿ? ಸೆಲ್ಯೂಕಸ್. ಸಿಂಧು ನದಿಯನ್ನ ದಾಟಿ ಬರ್ತಾನ್ರಿ. ಸಾಮಾನ್ಯ ಶಕ ಪೂರ್ವ ಅಲ್ಲಿ 305ರಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ಮತ್ತು ಸೆಲ್ಯೂಕಸ್ಗೆ ಏನಾಗ್ತದ್ರಿ? ಯುದ್ಧ ಆಗ್ತದ್ರಿ. ಯುದ್ಧ ಆದಂತ ಸಂದರ್ಭದಲ್ಲಿ ಸೆಲ್ಯೂಕಸ್ ಸೋಲ್ತಾನ್ರಿ. ಯಾರು ಸೋಲ್ತಾರ್ರಿ? ಸೆಲ್ಯೂಕಸ್ ಸೋಲ್ತಾನ್ರಿ. ಯಾರು ಗೆಲ್ತಾರ್ರಿ? ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನ್ರಿ? ಗೆಲ್ತಾನ್ರಿ. ಗೆದ್ದಂತ ಚಂದ್ರಗುಪ್ತ ಮೌರ್ಯನಿಗೆ ಸೆಲ್ಯೂಕಸ್ ಏನ್ ಮಾಡ್ತಾನಪ್ಪ ಅಂದ್ರ ಗ್ರೀಕ್ ಪ್ರದೇಶದ 4 ಪ್ರದೇಶಗಳನ್ನ ಬಿಟ್ಕೊಡ್ತಾನೆ. ಎಷ್ಟು ಪ್ರದೇಶಗಳನ್ನ? ಸೆಲ್ಯೂಕಸ್ ಇದ್ದಾವ್ರಿ ಚಂದ್ರಗುಪ್ತ ಮೌರ್ಯನಿಗೆ ಎಷ್ಟು ಪ್ರದೇಶಗಳನ್ನ ಬಿಟ್ಕೊಡ್ತಾನ್ರಿ? 4 ಪ್ರದೇಶಗಳನ್ನ ಬಿಟ್ಕೊಡ್ತಾರಿ. ಕಂದಹಾರ, ಅಫಘಾನಿಸ್ತಾನ, ಕಾಬೂಲ ಮತ್ತು ಬಲೂಚಿಸ್ತಾನ. ಯಾವ್ದ್ರಿ? ಬಲೂಚಿಸ್ತಾನ. ಈ ಬಲೂಚಿಸ್ತಾನ ಅನ್ನುವಂತ ಅಫಘಾನಿಸ್ತಾನ, ಕಂದಹಾರ, ಕಾಬೂಲ, ಬಲೂಚಿಸ್ತಾನ ಅನ್ನುವಂತ 4 ಪ್ರದೇಶಗಳನ್ನ ಸೆಲ್ಯೂಕಸ್ ಇದ್ದಾವ ಏನ್ ಮಾಡ್ತಾನಪ್ಪ ಅಂದ್ರ ಚಂದ್ರಗುಪ್ತ ಮೌರ್ಯನಿಗೆ ಏನ್ ಮಾಡ್ತಾನ್ರಿ? ಬಿಟ್ಟುಕೊಡ್ತಾನ್ರಿ. ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟು ಕೊಟ್ಟಂತಹ ಸೆಲ್ಯೂಕಸ್ ಆ ನಂತರ ಸೆಲ್ಯೂಕಸ್ನಿಗೆ ಒಬ್ಬಳು ಮಗಳಿರ್ತಾರ್ರಿ, ಸುಂದರವಾದ ಮಗಳಿರ್ತಾರ್ರಿ. ಆ ಸುಂದರವಾದ ಮಗಳನ್ನು ಕೂಡ ಯಾರಿಗ್ ಮದುವೆ ಮಾಡಿ ಕೊಡ್ತಾನ್ರಿ? ಇವನು ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿ ಕೊಡ್ತಾನ. ಯಾರಿಗೆ? ಚಂದ್ರಗುಪ್ತ ಮೌರ್ಯನಿಗೆ ಏನ್ ಮಾಡಿ ಕೊಡ್ತಾನ್ರಿ? ಮದುವೆ ಮಾಡಿ ಕೊಡ್ತಾನ. ಅವಾಗ ಚಂದ್ರಗುಪ್ತ ಮೌರ್ಯನಿಗೆ ಖುಷಿ ಹೆಚ್ಚಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಇವ್ರದ್ರಿ ಮೌರ್ಯರದ್ರಿ ಗಜಪಡೆ ಎಷ್ಟಿತ್ತಪ್ಪ ಅಂದ್ರ 9,000 ಗಜಪಡೆ ಇತ್ರಿ ಇವ್ರ ಸೈನ್ಯದಲ್ಲಿ. 9,000 ಒಳಗ 500 ಆನೆಗಳನ್ನ ಬಳುವಳಿಯಾಗಿ ಯಾಕೆ ಕೊಡ್ತಾನಪ್ಪ ಅಂದ್ರ ಮಾವು ಕೊಡ್ತಾನ್ರಿ. ಹೆಣ್ ಕೊಟ್ಟು ಮಾವು ಇರ್ತಾನಲ್ಲಾಕ್ರಿ ಇವ. ಯಾರ್ರಿ? ಸೆಲ್ಯೂಕಸ್ ಕೊಡ್ತಾನ್ರಿ. 800 ಆನೆಗಳನ್ನ, 500 ಆನೆಗಳನ್ನ. ಎಂತಾವ ಆನೆಗಳ್ರಿ? ಯುದ್ಧ ತರಬೇತಿ ಹೊಂದಿದ ಆನೆಗಳನ್ನ. ಯುದ್ಧ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಸಿರ್ತಾರ್ರಿ. ಯುದ್ಧ ತರಬೇತಿ ಹೊಂದಿದ ಆನೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಸೆಲ್ಯೂಕಸ್ಗೆ 500 ಆನೆಗಳನ್ನ, ಯುದ್ಧ ತರಬೇತಿ ಹೊಂದಿದ 500 ಆನೆಗಳನ್ನ ಸೆಲ್ಯೂಕಸ್ಗೆ ಏನ್ ಮಾಡ್ತಾನ? ಬಿಟ್ಕೊಡ್ತಾನ. ಆ ನಂತರ ಸೆಲ್ಯೂಕಸ್ ಏನ್ ಮಾಡ್ತಾನಪ್ಪ ಅಂದ್ರ ಗ್ರೀಕ್ ದೇಶದ ರಾಯಭಾರಿ ಮೆಗಾಸ್ತನಿಸ್ನನ್ನ, ಯಾರ್ರಿ? ಮೆಗಾಸ್ತನಿಸ್ನನ್ನ ಎಲ್ಲಿ ಕಳಿಸ್ಕೊಡ್ತಾನ್ರಿ ಸರ್? ಭಾರತ ದೇಶಕ್ಕೆ ರಾಯಭಾರಿಯಾಗಿ ಕಳಿಸ್ಕೊಡ್ತಾನ. ಇಲ್ಲಿ ಬಂದ ಅವನ ಮೌರ್ಯರ ಬಗ್ಗೆ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಬಗ್ಗೆ ಯಾವ ಗ್ರಂಥವನ್ನ ಬರಿತಾನ್ರಿ ಸರ್? ಅವನ ಪ್ರಸಿದ್ಧವಾದ ಗ್ರಂಥ ಇಂಡಿಕಾ. ಯಾವ ಗ್ರಂಥ ರೀ? ಇಂಡಿಕಾ ಎಂಬ ಗ್ರಂಥವನ್ನ ಕೂಡ ಏನ್ ಮಾಡ್ತಾನಪ್ಪ ಅಂದ್ರ ಬರಿತಾನ. ನೆನಪಿಲ್ರಿ? ವಿಶಾಖದತ್ತನ ಗ್ರಂಥ ಮುದ್ರಾ ರಾಕ್ಷಸ, ಅರ್ಥಶಾಸ್ತ್ರದ ಬಗ್ಗೆ ಡಿಟೇಲ್ ಆಗಿ ಹೇಳೇನ್ರಿ. ನೆಕ್ಸ್ಟ್ ಮೆಗಾಸ್ತನಿಸ್ನ ಇಂಡಿಕಾ ಗ್ರಂಥದ ಬಗ್ಗೆ ಹೇಳೇನಿ. ನೆಕ್ಸ್ಟ್ ಅಲೆಕ್ಸಾಂಡರ್ ಬಗ್ಗೆನೂ ಹೇಳೇನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಉತ್ತರ ಪತೇಶ್ವರ ಎಂದು ನೋಡ್ರಿ, ಕ್ವಶನ್ ನೋಡ್ರಿ ಏನ್ ಚೆನ್ನಾಗಿದೆ. ಉತ್ತರ ಪತೇಶ್ವರ ಎಂದು ಈ ಕೆಳಗಿನ ಅರಸರಲ್ಲಿ ಯಾರ ಬಿರುದಾಗಿತ್ತು ಅಂತ ಕ್ವಶನ್ ಅದ ರೀ. ಅಲ್ಲಿ ನೋಡ್ರಿ ಎ ಆಪ್ಷನ್ ಒಳಗೆ ಏನದ ನೋಡ್ರಿ ಹರ್ಷವರ್ಧನ, ಬಿ ಆಪ್ಷನ್ ಒಳಗೆ ಏನದ ನೋಡ್ರಿ ಇಮ್ಮಡಿ ಪುಲಕೇಶಿ, ಸಿ ಆಪ್ಷನ್ ಒಳಗ 1ನೇ ಮಹೇಂದ್ರ, ಡಿ ಆಪ್ಷನ್ ಒಳಗ 1ನೇ ವಿಕ್ರಮಾದಿತ್ಯ ಅಂತ.
ಈ ಉತ್ತರ ಪದೇಶ್ವರ ಅಂದಾಗ ಹರ್ಷವರ್ಧನ ನೋಡ್ರಿ, ಹರ್ಷವರ್ಧನ ವರ್ಧನ ಮನೆತನದ ಯಾವ ಮನೆತನ ರೀ? ವರ್ಧನ ಮನೆತನದ ಅತ್ಯಂತ ಶ್ರೇಷ್ಠವಾದ ಅರಸ ಯಾರ್ರಿ? ಹರ್ಷವರ್ಧನ. ಇವನ್ ತಂದೆ ತಾಯಿಗಳನ್ನು, ತಂದೆ ಪ್ರಭಾಕರ ವರ್ಧನ, ಯಾರ್ರಿ? ಪ್ರಭಾಕರ ವರ್ಧನ. ತಾಯಿ ಯಶೋಮತಿ ರೀ, ತಾಯಿ ಯಶೋಮತಿ. ಪ್ರಭಾಕರ ವರ್ಧನ ಆಕಸ್ಮಿಕವಾಗಿ ತೀರ್ಕೊಳ್ತಾನ್ರಿ. ಆಕಸ್ಮಿಕವಾಗಿ ತೀರ್ಕೊಂಡ್ ಕೂಡಲೇ ಯಶೋಮತಿ ಕೂಡ ಏನ್ ಮಾಡ್ತಾಳ್ರಿ? ಗಂಡನ ಚಿತೆಯಲ್ಲಿ ಹಾರಿ ಪ್ರಾಣವನ್ನ ಬಿಡ್ತಾಳ್ರಿ. ಅಂದ್ರೆ ಸತಿ ಸಗಮನ ಪದ್ಧತಿಯನ್ನು ಕೂಡ ಏನಿರ್ಬಹುದ್ರಿ? ಜಾರಿಯಲ್ಲಿ ಇರ್ಬೋದು. ಹೀಗಾಗಿ ಈ ಹರ್ಷವರ್ಧನ ತಂದೆ ಪ್ರಭಾಕರ ವರ್ಧನನ ತೀರ್ಕೊಳ್ತಾನ್ರಿ, ತಾಯಿ ಯಶೋಮತಿಯನ್ನು ಕೂಡ ಏನ್ ಮಾಡ್ಕೊಳ್ತಾನ್ರಿ? ಇವನು ಕಳ್ಕೊಳ್ತಾನ್ರಿ. ಎರಡೂ ಜನ ತೀರ್ಕೊಂಡ್ ಕೂಡ್ಲೆ ಇವನಿಗೆ ರಾಜವರ್ಧನ ಎಂಬ ಅಣ್ಣ ಇರ್ತಾನ್ರಿ. ಯಾರ್ರಿ? ರಾಜವರ್ಧನ ಎಂಬ ಅಣ್ಣ ಇರ್ತಾನ್ರಿ. ರಾಜಶ್ರೀ ಎಂಬ ತಂಗಿ ಇರ್ತಾಳ್ರಿ. ರಾಜವರ್ಧನ ಅನ್ನ ಇರ್ತಾನಲ್ಲಕ್ರಿ ರಾಜವರ್ಧನ, ಇವನು ಏನ್ ಮಾಡ್ತಾನಪ್ಪ ಅಂದ್ರ ಮಾಳವದ ದೇವಗುಪ್ತನು. ನೋಡ್ರಿ, ಯಾರ್ರಿ? ಮಾಳವದ ರಾಜ ಯಾರ್ರಿ? ಮಾಳವದ ದೇವಗುಪ್ತನು ರಾಜಶ್ರೀಯ ಗಂಡನಾದ ಗ್ರಹವರ್ಮನನ್ನ ಸೋಲಿಸಿ ಬಂಧನದಲ್ಲಿ ಇಟ್ಟಿರ್ತಾನ್ರಿ. ಯಾರ್ರೀ? ಮಾಳವದ ದೇವಗುಪ್ತ. ಆ ಗ್ರಹವರ್ಮನನ್ನ ಬಿಡಿಸಿಕೊಂಡು ಬರಾಕ್ ಯಾರು ಹೋಗ್ತಾರಪ್ಪ ಅಂದ್ರ ರಾಜವರ್ಧನ ಹೋಗ್ತಾನ. ಯಾರು ಹೋಗ್ತಾರ್ರಿ? ರಾಜವರ್ಧನ ಹೋಗ್ತಾರ. ಆದ್ರೆ ಮಾರ್ಗ ಮಧ್ಯದಲ್ಲಿ ಪಾಪ ನೋಡ್ರಿ, ಮಾರ್ಗ ಮಧ್ಯದಲ್ಲಿ ರಾಜವರ್ಧನ ಕೂಡ ತೀರ್ಕೊತಾನ್ರಿ. ರಾಜವರ್ಧನ ತೀರ್ಕೊಂಡ್ ಕೂಡ್ಲೆ ಅಲ್ಲಿ ಮಾಳವದ ದೇವಗುಪ್ತನನ್ನ ಸೋಲ್ಸಾಕ ಯಾರು ಬರಂಗಿಲ್ರಿ. ಆ ನಂತರ ಏನ್ ಮಾಡ್ತಾನಪ್ಪ ಅಂದ್ರಿ, ಈ ಮಾಳವದ ದೇವಗುಪ್ತ ಗ್ರಹವರ್ಮನನ್ನ ಕೊಂದೇ ಬಿಡ್ತಾನ್ರಿ. ಗ್ರಹವರ್ಮ ಏನಾಗ್ತಾನ್ರಿ? ಸಾಯ್ತಾನ. ಸತ್ ನಂತರ ರಾಜಶ್ರೀಗೆ ಸುದ್ದಿ ಗೊತ್ತಾಗ್ತದ. ರಾಜಶ್ರೀ ಏನ್ ಮಾಡ್ತಾಳಪ್ಪ ಅಂದ್ರ ಆ ಗಂಡನನ್ನ ಹುಡುಕಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಹರ್ಷವರ್ಧನ ಏನ್ ಮಾಡ್ತಾನಪ್ಪ ಅಂದ್ರ ಅಣ್ಣನ ಸಾವಿಗೆ ಕಾರಣವಾದವರನ್ನ ನಾವು ಸೋಲಿಸ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿರ್ತಾನ್ರಿ. ಹೀಗಾಗಿ ಹರ್ಷವರ್ಧನ ಏನ್ ಮಾಡ್ಬೇಕಾಗಿರ್ತದ? ಈಗ ಈ ದೇವಗುಪ್ತನನ್ನ ಸೋಲಿಸಿ ರಾಜಶ್ರೀಯನ್ನ ಬಂಧನದಲ್ಲಿ ಇಟ್ಟಿರ್ತಾನ್ರಿ. ಯಾರೀ? ಮಾಳವದ ದೇವಗುಪ್ತ ರಾಜಶ್ರೀಯನ್ನ ಬಂಧನದಲ್ಲಿ ಇಟ್ಟಿರ್ತಾನ. ಆ ರಾಜಶ್ರೀಯ ಸೋಲಿಗೆ ರಾಜಶ್ರೀಯನ್ನ ಗಂಡನನ್ನ ಕೊಂದಿರ್ತಾನ, ಅವನನ್ನ ಸೋಲಿಸ್ಬೇಕು, ರಾಜಶ್ರೀಯನ್ನ ಬಿಡುಗಡೆ ಬರ್ಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಹರ್ಷವರ್ಧನ ಸೈನ್ಯ ತಗೊಂಡ ಮಾಳವ ಕಡೆ ಹೋಗ್ತಾನ್ರಿ. ಆ ಹೋದಂತ ಸಂದರ್ಭದಲ್ಲಿ ರಾಜಶ್ರೀ ದೇವಗುಪ್ತನಿಂದ ತಪ್ಪಿಸಿಕೊಂಡು ವಿಂಧ್ಯ ಪರ್ವತಗಳ ಕಡೆ ಹೋಗಿರ್ತಾಳೆ. ಪರ್ವತಗಳ ಕಡೆ ಹೋಗಿರ್ತಾಳೆ. ಹೋದಂತ ಸಂದರ್ಭದಲ್ಲಿ ಆಕೆಯನ್ನ ಕಷ್ಟಪಟ್ಟು ಹುಡುಕಿದ ಯಾರ? ಹರ್ಷವರ್ಧನ. ಕಷ್ಟಪಟ್ಟು ಹುಡುಕಿ ಆಕೆ ಸತಿ ಸಗಮನ ಪದ್ಧತಿಗೆ ಒಳಗಾಗುವುದನ್ನ ಕೂಡ ತಡಿತಾನ್ರಿ. ಯಾರ್ರೀ? ಹರ್ಷ ತಡಿತಾನ್ರಿ. ಆ ನಂತರ ಮಾಳವದ ದೇವಗುಪ್ತನನ್ನ ಸೋಲಿಸ್ತಾನ್ರಿ. ಅವಾಗ ಸಾಮಾನ್ಯ ಶಕೆ 606ರಲ್ಲಿ ಇಂತಹ ದುಃಖದ ಸಂದರ್ಭದಲ್ಲಿ, ದುಃಖದ ಪರಿಸ್ಥಿತಿಯಲ್ಲಿ ಅವನು ಅಧಿಕಾರಕ್ಕೆ ಬರ್ತಾನ್ರಿ. ಪಾಪ ಯಾರ್ರೀ? ಹರ್ಷ ನೋಡ್ರಿ, ಹರ್ಷವರ್ಧನ. ಹೀಗಾಗಿ ಅಧಿಕಾರಕ್ಕೆ ಬಂದ ನಂತರ ಅವನ ಟೈಮ್ ನೋಡ್ರಿ ಹೆಂಗಿರ್ತದೆ. ಇಡೀ ಉತ್ತರ ಭಾರತವನ್ನ ಗೆಲ್ತಾನ್ರಿ. ಯಾರ್ರೀ? ಹರ್ಷವರ್ಧನ. ಇಡೀ ಉತ್ತರ ಭಾರತವನ್ನ ಗೆದ್ದಂತೆ ಕೀರ್ತಿ ಯಾರಿಗೆ ಸಲ್ತದ ನೋಡ್ರಿ? ಅವನಿಗೆ ಸಲ್ತದ. ಹೀಗಾಗಿ ಉತ್ತರ ಪ್ರದೇಶ್ವರ ಅನ್ನುವಂತ ಬಿರುದನ್ನ ಹೊಂದಿದ ಯಾರ್ರಿ? ಎ ಆಪ್ಷನ್ ನೋಡ್ರಿ. ಯಾವ್ದ್ರಿ? ಹರ್ಷವರ್ಧನನ. ಉತ್ತರ ಪ್ರದೇಶ್ವರ ಅಂತ ಅನ್ನುವಂತ ಬಿರುದು ಯಾಕೆ ಬತ್ರಿ ಸರ? ಯಾಕೆ ಬತ್ತಪ್ಪ ಅಂದ್ರ ಇಡೀ ಉತ್ತರ ಭಾರತವನ್ನ ಗೆದ್ದಂತ ಅರಸ ಯಾರಾಗಿದ್ರಪ್ಪ ಅಂದ್ರ ಆಗಿನ ಕಾಲಕ್ಕ ಹರ್ಷವರ್ಧನ ಆಗಿದ್ದ. ವರ್ಧನ ಶ್ರೇಷ್ಠ ದೊರೆಯಾಗಿದ್ದ. ಹೀಗಾಗಿ ಅವ್ನಿಗೆ ಏನ್ ಬತ್ತಪ್ಪ ಅಂದ್ರ ಇಲ್ಲಿ ಉತ್ತರ ಪ್ರದೇಶ್ವರ ಅನ್ನುವಂತ ಬಿರುದನ್ನ ಪಡ್ಕೊಂಡ್ರಿ. ಆ ನಂತರ ಬಿ ಆಪ್ಷನ್ ಒಳಗೆ ಏನದ ನೋಡ್ರಿ? ಇಮ್ಮಡಿ ಪುಲಕೇಶಿ ಅಂತದ. ಯಾರ್ರಿ? ಇಮ್ಮಡಿ ಪುಲಕೇಶಿ. ಇನ್ ಯಾರ್ರಿ ಸರ? ಇನ್ ಯಾರಪ್ಪ ಅಂದ್ರ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧವಾದ ಅರಸ. ಯಾರ್ರಿ? ಇಮ್ಮಡಿ ಪುಲಕೇಶಿಗೆ ಏನಂತ ಕರೀತಾರಪ್ಪ ಅಂದ್ರ ಎರಡನೇ ಪುಲಕೇಶಿ ಅಂತ ಕರೀತಾರ್ರಿ. ಈ ಎರಡನೇ ಪುಲಕೇಶಿಗೆ ಸಂಕ್ಷಿಪ್ತವಾಗಿ ಹೇಳ್ತಾನ್ರಿ. ಇವನು ಕೀರ್ತಿವರ್ಮನ ಮಗ ರೀ. ಯಾರ್ರೀ? ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಕೀರ್ತಿವರ್ಮನ ಮಗ ರೀ. ಇವನ್ ಚಿಕ್ಕಪ್ಪ ಮಂಗಳೇಶ್ ಅಂತ ಇರ್ತಾರ. ಯಾರ್ರೀ? ಮಂಗಳೇಶ್. ತಗೋಬಲಿ ಇದ್ರ ಹಿಂದಿನ ಕ್ವಶನ್. ಹಾ, ಮಂಗಳೇಶ ಇದ್ದಿರ್ತಾರ್ರಿ. ನೋಡ್ರಿ, ಮಂಗಳೇಶ್ ಇದ್ದಿರ್ತಾನ್ರಿ. ಇವ ಯಾರೀ ಸರ? ಇವ ಯಾರಪ್ಪ ಅಂದ್ರ ಇಮ್ಮಡಿ ಪುಲಕೇಶಿಯ ಚಿಕ್ಕಪ್ಪ ಮಂಗಳೇಶ. ಕೀರ್ತಿವರ್ಮನ ಮಕ್ಕಳು ಯಾರ್ರಿ? ಇಮ್ಮಡಿ ಪುಲಕೇಶ. ಅಪ್ರಾಪ್ತ ವಯಸ್ಸಿಗೆ ಬಂದ್ರೂ ಕೂಡ ಮಂಗಳೇಶ ಇಮ್ಮಡಿ ಪುಲಕೇಶಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಂಗಿಲ್ರಿ. ಅಂದ ಕೂಡಲೇ ಈ ತನ್ನ ಮಕ್ಕಳನ್ನ ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡ್ತಿರ್ತಾನ್ರಿ. ಯಾರ್ರಿ? ಮಂಗಳೇಶ.
ತನ್ನ ಮಕ್ಕಳನ್ನ ಅಧಿಕಾರಕ್ಕೆ ತರುವ ಪ್ರಯತ್ನವನ್ನ ಮಾಡ್ತಿರ್ತಾನ. ಆ ಸುದ್ದಿ ಯಾರಿಗೆ ಗೊತ್ತಾಗ್ತದ್ರಿ ಸರ್? ಇಮ್ಮಡಿ ಪುಲಕೇಶಿಗೆ. ಇಮ್ಮಡಿ ಪುಲಕೇಶಿಗೆ ಗೊತ್ತಾಗ್ತದ. ಅವಾಗ ಈ ಕಾಕಾ ಮಗ ನೋಡ್ರಿ ಇವ್ರ ಮಂಗಳೇಶ ಮತ್ತು ಇಮ್ಮಡಿ ಪುಲಕೇಶಿಗೆ ಏನಾಗ್ತದಪ್ಪ ಅಂದ್ರೆ ಎಳಪಟ್ಟು ಶಿಂಬಿಗೆ ಯುದ್ಧ ಆಗ್ತದ್ರಿ. ಯಾವ ಶಿಂಬಿಗೆ? ಎಳಪಟ್ಟು ಸ್ಥಳ ನೋಡ್ರಿ, ಎಳಪಟ್ಟು ಸಿಂಬಿಗೆ. ಈ ಎಳಪಟ್ಟು ಸಿಂಬಿಗೆ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಯಾರನ್ನ ಸೋಲಿಸ್ತಾನ? ಚಿಕ್ಕಪ್ಪನಾದ ಮಂಗಳೇಶನನ್ನ ಸೋಲಿಸಿ ಕೊಂದೇ ಬಿಡ್ತಾನ್ರಿ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರ ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬರ್ತಾನ್ರಿ. ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬಂದ ನಂತರ ಇಡೀ ದಕ್ಷಿಣ ಭಾರತವನ್ನ ಗೆಲ್ತಾನ್ರಿ. ಯಾವ ಭಾರತವನ್ನ ಗೆಲ್ತಾನ್ರಿ? ಇಡೀ ದಕ್ಷಿಣ ಭಾರತವನ್ನ ಗೆಲ್ತಾನ್ರಿ. ದಕ್ಷಿಣ ಭಾರತವನ್ನ ಗೆದ್ದ ನಂತರ ಹರ್ಷ ನೋಡ್ರಿ, ಇಲ್ಲೊಂದ್ ಸ್ವಲ್ಪ ಹೇಳ್ತಾನೆ ನೋಡ್ರಿ. ಹರ್ಷ ಇಡೀ ಉತ್ತರ ಭಾರತವನ್ನ ಗೆದ್ದ ನಂತರ ದಕ್ಷಿಣ ಭಾರತವನ್ನ ಗೆಲ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಉಳ್ಳಂತ ಅರಸ. ಹೀಗಾಗಿ ಸಾಮಾನ್ಯ ಶಕೆಯೊಳಗ 634ರಲ್ಲಿ ನರ್ಮದಾ ನದಿ ತೀರದಲ್ಲಿ ಬರ್ತಾನ್ರಿ. ನೋಡ್ರಿ, ಈ ಕಡೆ ಉತ್ತರ ಭಾರತ, ಈ ಕಡೆ ದಕ್ಷಿಣ ಭಾರತ. ಇವನು ನರ್ಮದಾ ನದಿ ಆಚೆ ಬರ್ತಾನ್ರಿ. ಅವಾಗ ಇಲ್ಲಿ ಯಾರು ವರ್ಚಸ್ ಇರ್ತದ? ದಕ್ಷಿಣ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಇಮ್ಮಡಿ ಪುಲಕೇಶಿದ ಅಷ್ಟ ಹವಾ ಇರ್ತದ್ರಿ. ಉತ್ತರ ಭಾರತದಲ್ಲಿ ಯಾರ್ದ್ರಿ? ಹರ್ಷದ ಹವಾ ಇರ್ತದ. ಅದರ ಹರ್ಷನ ಆಶೆ ನೋಡ್ರಿ. ಇಲ್ಲಿ ಉತ್ತರ ಭಾರತವನ್ನ ಗೆದ್ದಿದ್ದೀನಿ ನಾನು, ದಕ್ಷಿಣ ಭಾರತವನ್ನ ಗೆಲ್ಲಬೇಕಾದ್ರ ಇಲ್ಲಿ ಯಾರನ್ನ ಸೋಲಿಸ್ಬೇಕ್ರಿ? ಇಮ್ಮಡಿ ಪುಲಕೇಶಿಯನ್ನ ಸೋಲಿಸ್ಬೇಕ್ರಿ. ಅನನಾರಿ ಸಾಮರ್ಶಿಕೆ 634 ಇಬ್ಬರು ನಡ್ಬರ್ಕ್ ಯುದ್ಧ ಆಗ್ತದ್ರಿ. ಯಾವ ನಡ್ಬರ್ಕ್ರಿ? ನರ್ಮದಾ ನದಿ ಯುದ್ಧ ಆಗ್ತದ. ಅದರಲ್ಲಿ ನರ್ಮದಾ ನದಿ ಯುದ್ಧದ ಸಂದರ್ಭದಲ್ಲಿ ಸಾಮರ್ಶಿಕೆ 634 ರವಿಕೀರ್ತಿ ಶಾಸನದಲ್ಲಿ ಬರಿತಾನ್ರಿ. ರವಿಕೀರ್ತಿ ಯಾವ ಶಾಸನ? ಐವಳಿ ಶಾಸನ. ಯಾವ ಶಾಸನ? ಐವಳಿ ಶಾಸನ. ಐವಳಿ ಶಾಸನದಲ್ಲಿ ಯುದ್ಧದ ಬಗ್ಗೆ ವರ್ಣನೆಯನ್ನ ಮಾಡ್ತಾನ ನೋಡ್ರಿ. ಏನಂತ ಮಾಡ್ತಾನ ನೋಡ್ರಿ, ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ಮದಗಜನಗಳನ್ನ ಕಂಡು ಹರ್ಷ ಹಾರಿ ಹೋಯಿತು. ನೋಡ್ರಿ, ರವಿಕೀರ್ತಿ ಐವಳಿ ಶಾಸನದಲ್ಲಿ ಹರ್ಷನ ಸೋಲಿನ ಬಗ್ಗೆ ಕೂಡ ದಾಖಲಿಸ್ತಾನ್ರಿ. ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ಮದಗಜಗಳನ್ನ ಕಂಡು ಹರ್ಷ ಹಾರಿ ಹೋಯಿತು. ಹರ್ಷನ ಸೋಲಿನ ಬಗ್ಗೆಯೂ ಕೂಡ ಏನ್ ಮಾಡ್ತಾನಪ್ಪ ಅಂದ್ರ ಅವಾಗ ತಿಳಿಸ್ತಾನ್ರಿ. ಆ ನಂತರ ಇಲ್ಲಿ ಇಮ್ಮಡಿ ಪುಲಕೇಶಿ ಬಗ್ಗೆ ಗೊತ್ತಾತ್ರಿ. ನೆಕ್ಸ್ಟ್ ಮತ್ತೆ ಡೀಟೇಲ್ ಆಗಿ ನೋಡೋಣ್ರಿ. ನೆಕ್ಸ್ಟ್ 1ನೇ ಮಹೇಂದ್ರ ವರ್ಮನು ಅಲ್ವೇ ಅಲ್ಲ ಸರ, ಪಲ್ಲವರ ಅತ್ಯಂತ ಪ್ರಸಿದ್ಧ ದೊರೆ ಯಾರೀ? 1ನೇ ಮಹೇಂದ್ರ ವರ್ಮ. ನೆನ್ಪಿರಿ, 1ನೇ ಮಹೇಂದ್ರ ವರ್ಮ. ಪಲ್ಲವರ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ 1ನೇ ಮಹೇಂದ್ರ ವರ್ಮ. ಈ 1ನೇ ಮಹೇಂದ್ರ ವರ್ಮನನ್ನ ಕೂಡ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನ್ರಿ? ಸೋಲಿಸ್ತಾನ್ರಿ. ಪೆರಿಯಾಲ ಸುರಮಾರ ಮಣಿಮಂಗಲ ಯುದ್ಧದಲ್ಲಿ ಪೆರಿಯಾಲ ಸುರಮಾರ ಮಣಿಮಂಗಲ ಅನ್ನುವಂತ ಈ 3 ಕದನಗಳಲ್ಲಿ 1ನೇ ಮಹೇಂದ್ರ ವರ್ಮನನ್ನ ಸೋಲಿಸಿ ಕಂಚಿಯನ್ನ ಈ ಕಡೆ ವಶಪಡಿಸ್ಬೋದು. ಬಾದಾಮಿ ಕಡೆ. ಕಂಚಿ ಕಡೆ ಬತ್ರಿ? ಬಾದಾಮಿ ಕಡೆ ಬಂತ್ರಿ. ಈ ಕಡೆ ವಶಪಡಿಸಿಕೊಂಡ್ರಿ. ಈ ಕಡೆ ವಶಪಡಿಸಿಕೊಂಡ ನಂತರ ಹಲವಾರು ವರ್ಷಗಳ ಕಾಲ ಕಂಚಿ ಯಾರ ಕಡೆ ಇರ್ತೈತ್ರಿ ಸರ್? ಬಾದಾಮಿ ಚಾಲುಕ್ಯರ ಕಡೆ ಇರ್ತದೆ. ಇಲ್ಲೇ ಬಾದಾಮಿ ಕಂಚಿ ಪಲ್ಲವರ ಸಂಘರ್ಷ ಪ್ರಾರಂಭ. ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರ ಸಂಘರ್ಷ ಇಲ್ಲಿಂದನ ಪ್ರಾರಂಭ ಆಯ್ತ್ರಿ. ಯಾರಿಂದ? ಇಮ್ಮಡಿ ಪುಲಕೇಶಿಯಿಂದ ಮತ್ತು ಇಲ್ಲಿ ಯಾರಿಂದ? 1ನೇ ಮಹೇಂದ್ರ ವರ್ಮನಿಂದ ಕಂಚಿಯನ್ನ ವಶಪಡಿಸಿಕೊಳ್ತಾನೆ. ಹಲವಾರು ವರ್ಷಗಳ ಕಾಲ ಕಂಚಿ ಬಾದಾಮಿ ಚಾಲುಕ್ಯರ ಕಡೆ ಇರ್ತೈತಿ. ಆದ್ರ ಇಲ್ಲಿ ಏನಾಗ್ತೈತಪ್ಪ ಅಂದ್ರ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನಪ್ಪ ಅಂದ್ರ ಸಾಯ್ತಾನ. ಏನಾಗ್ತಾನ? ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಸಾಯ್ತಾನ. ಇಮ್ಮಡಿ ಪುಲಕೇಶಿ ಸತ್ತ ನಂತರ ಬಾದಾಮಿಯನ್ನ ಯಾರು ವಶಪಡಿಸಿಕೊಳ್ತಾರಿ ಸರ? ಒಂದ್ ಸ್ವಲ್ಪ ಮಿಸ್ಟೇಕ್ ಆಗ್ಯದರಿ ಇಲ್ಲಿ. ನೋಡ್ರಿ, ಯಾರ್ರಿ ಅಂದ್ರ 1ನೇ ಮಹೇಂದ್ರ ವರ್ಮನ ಮಗ ನರಸಿಂಹವರ್ಮ ಇರ್ತಾನ. ನರಸಿಂಹವರ್ಮ ಈ ನರಸಿಂಹವರ್ಮ ಈ 3 ಕದನಗಳಲ್ಲಿ ನೋಡ್ರಿ, ಪೆರಿಯಾಲ ಸುರಮಾರ ಮಣಿಮಂಗಲ ಅನ್ನುವಂತ 3 ಕದನಗಳಲ್ಲಿ ನರಸಿಂಹವರ್ಮ ಇದ್ದಾವ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ಕೊಂದ ಬಿಡ್ತಾನ್ರಿ. ನೋಡ್ರಿ, ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ಏನ್ ಮಾಡ್ತಾನ? ಕೊಂದ ಬಿಡ್ತಾನ. ಅವಾಗ ಬಾದಾಮಿ ಸರ ಯಾರ ಕಡೆ ಹೋಗ್ತದ್ರಿ ಸರ? ಬಾದಾಮಿ ಯಾರ ಕಡೆ ಹೋಗ್ತದ್ರಿ ಸರ? ಪಲ್ಲವ್ರ ಕಡೆ ಹೋಗ್ತದ. ಎಷ್ಟು ವರ್ಷಗಳ ಕಾಲ ಬಾದಾಮಿ ಇರ್ತದ್ರಿ ಇವ್ರ ಕಡೆ? 12 ವರ್ಷಗಳ ಕಾಲ ಪಲ್ಲವರ ವಶದಲ್ಲಿದ್ದ ಬಾದಾಮಿಯನ್ನ ಇಮ್ಮಡಿ ಪುಲಕೇಶಿಯ ಮಗ ಯಾರ್ರೀ? ಇಮ್ಮಡಿ ಪುಲಕೇಶಿಯ ಮಗ 1ನೇ ವಿಕ್ರಮಾದಿತ್ಯದಲ್ಲಕ್ರಿ. ಈ 1ನೇ ವಿಕ್ರಮಾದಿತ್ಯ ಆ ನರಸಿಂಹವರ್ಮನನ್ನ ಸೋಲಿಸಿ ಹುಲಿನ ಹುಟ್ಟೈತೆ ಅಂತಾರಲ್ಲಕ್ರಿ, ಹಂಗ್ ನೋಡ್ರಿ. ಹೀಗಾಗಿ 1ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನಪ್ಪ ಅಂದ್ರ ನರಸಿಂಹವರ್ಮನನ್ನ ಸೋಲಿಸಿ ಮತ್ ಏನ್ ಮಾಡ್ತಾನಪ್ಪ ಅಂದ್ರ ಬಾದಾಮಿಯನ್ನ ತನ್ನ ಕಡೆ ತಗೋತಾನ್ರಿ. ಇದು ನೋಡ್ರಿ, ಇದು ಹಿಸ್ಟ್ರಿ ನೆನಪಿಲ್ರಿ. ಆನಂತರ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಪ್ರಥಮ ವೇದವನ್ನ ಹೆಸರಿಸ್ರಿ ಅಂತದ. ಬಾಳ ಇಂಪಾರ್ಟೆಂಟ್. ಋಗ್ವೇದ,
ಬಿ ಯಜುರ್ವೇದ, ಸಿ ಸಾಮವೇದ, ಡಿ ಅಥರ್ವಣ ವೇದ. ಇಲ್ಲಿ ಪ್ರಥಮ ವೇದ ನಿಮ್ಗೆ ಗೊತ್ತದರಿ ಋಗ್ವೇದ. ಋಗ್ವೇದ ಸರಿ, ಋಗ್ವೇದ ನೋಡ್ರಿ 2000 ಆಸುಪಾಸಿನಲ್ಲಿ ಸಾಮಾನ್ಯ ಶಕೆ ಪೂರ್ವ 2000 ಆಸುಪಾಸಿನಲ್ಲಿ ಋಗ್ವೇದ ರಚನೆ ಆಗೈತ್ರಿ. ಸರ ಎಷ್ಟು ಶ್ಲೋಕಗಳದಾವ್ರಿ ಸರ? 1028 ಶ್ಲೋಕಗಳದಾವ್ರಿ ಋಗ್ವೇದದಲ್ಲಿ. ಎಷ್ಟು ಶ್ಲೋಕಗಳ್ರಿ? 1028 ಶ್ಲೋಕಗಳನ್ನ ಹೊಂದಿರತಕ್ಕಂಥ ಗ್ರಂಥ. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅನ್ನುವಂತ ಪ್ರೊಫೆಸರ್ ಏನ್ ಮಾಡ್ತಾನಪ್ಪ ಅಂದ್ರ ಮಾನವನ ಕುಲದ ಪ್ರಥಮ ಗ್ರಂಥ ಅಂತ ಕರೀತಾನ್ರಿ. ಮಾನವನ ಕುಲದ ಪ್ರಥಮ ಗ್ರಂಥ ನೋಡ್ರಿ, ಋಗ್ವೇದಕ್ಕೆ ನೆನಪಿರ್ಲಿ, ಮಾನವನ ಕುಲದ ಪ್ರಥಮ ಗ್ರಂಥ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಕರೀತಾನ್ರಿ. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಕರೀತಾನ್ರಿ. ಮಾನವನ ಕುಲದ ಪ್ರಥಮ ಗ್ರಂಥ 1028 ಶ್ಲೋಕಗಳನ್ನ ಹೊಂದಿದ. ಸರ್ ಏನ್ ತಿಳಿಸ್ತದ್ರಿ ಸರ್ ಇದು? ಆರ್ಯರ ಬಗ್ಗೆ ತಿಳಿಸ್ತದ. ಆರ್ಯರ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ ವಿಷಯಗಳನ್ನ ಕಣ್ಣಿಗೆ ಕಟ್ಟುವಂತೆ ಏನ್ ಮಾಡ್ತದ ಋಗ್ವೇದ ತಿಳಿಸ್ತದ, ನೆನಪಿರ್ಲಿ. ನೆಕ್ಸ್ಟ್ ನೋಡ್ರಿ, ಯಜುರ್ವೇದದ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಯಜುರ್ವೇದ 2ನೇ ವೇದ ಯಾವ್ದ್ರಿ? ಯಜುರ್ವೇದ. ಇದು ಯಜ್ಞ ಯಾಗಾದಿಗಳಿಗೆ ಸಂಬಂಧಪಟ್ಟ ಗ್ರಂಥ. ಯಜ್ಞ ಯಾಗಾದಿಗಳಿಗೆ ಸಂಬಂಧಪಟ್ಟ ಗ್ರಂಥ ಅಂತ ಕರಿತೀವಿ. ಯಜ್ಞ ಯಾಗಾದಿಗಳಿಗೆ ಸಂಬಂಧಪಟ್ಟ ಗ್ರಂಥ ಯಾವ್ದಪ್ಪ ಅಂದ್ರ ಇಲ್ಲಿ ಯಜುರ್ವೇದ ಅಂತ ಕರಿತೀವಿ. ಇಲ್ಲಿ 1984 ಶ್ಲೋಕಗಳದಾವ್ರಿ, 40 ಅಧ್ಯಾಯಗಳದಾವ್ರಿ, 10 ಭಾಗಗಳದಾವ. 100 ಭಾಗಗಳಿವೆ. 40 ಅಧ್ಯಾಯಗಳದಾವ್ರಿ, 100 ಭಾಗಗಳದಾವ, ನೆನಪಿರ್ಲಿ. ಇಲ್ಲಿ ಅಧ್ವೈರ್ಯ ಯಾರ್ರಿ? ಅವನು ಅಧ್ವೈರ್ಯ ಎಂಬ ಋಷಿಮುನಿ ಇಲ್ಲಿ ಯಜ್ಞ ಯಾಗಾದಿಗಳನ್ನ ಏನ್ ಮಾಡ್ತಾ ಇದ್ದಪ್ಪ ಅಂದ್ರ ಪಠನೆಯನ್ನ ಮಾಡ್ತಾ ಇದ್ದ, ನೆನಪಿರ್ಲಿ. ಅಧ್ವೈರ್ಯ. ಯಜುರ್ವೇದದಲ್ಲಿ ಋಷಿಮುನಿ ಹೆಸರು ಏನಪ್ಪಾ ಅಂದ್ರ ಅಧ್ವೈರ್ಯ. ನೆಕ್ಸ್ಟ್ ಸಾಮವೇದ. ಸಾಮ ಅಂದ್ರೆ ಏನ್ರಿ ಸರ್? ಇಂಪಾದ ಸಂಗೀತ. ಸಾಮವೇದ ಅಂದ್ರೆ ಏನ್ರಿ? ಇಂಪಾದ ಸಂಗೀತ. ಎಷ್ಟು ಶ್ಲೋಕಗಳದಾವ್ರಿ? 1810 ಶ್ಲೋಕಗಳದಾವ. ಎಷ್ಟ್ರಿ? 1800 ಇಂಪಾದ ಸಂಗೀತ ಅಂತ ಕರಿತೀವಿ ಸಾಮ ಅಂದ್ರ. ಆ ನಂತರ 1810 ಶ್ಲೋಕಗಳನ್ನ ಹೊಂದಿದೆ. ಎದಕ್ರಿ ಸರ್? ಸಂಗೀತಕ್ಕೆ ಸಂಬಂಧಪಟ್ಟಂತ ಶ್ಲೋಕಗಳು. ಇಲ್ಲೊಬ್ಬ ಋಷಿಮುನಿ ಇರ್ತಾನ್ರಿ, ಉದ್ಗಾರ್ಥ. ಇವನು ಬಹಳಷ್ಟು ಇಂಪಾಗಿ ಹಾಡ್ತಾ ಇರ್ತಾನ್ರಿ, ಶ್ಲೋಕಗಳನ್ನ ಬಹಳಷ್ಟು ಇಂಪಾಗಿ ಹಾಡ್ತಾ ಇರ್ತಾನ್ರಿ ಇವನು, ಉದ್ಗಾರ್ಥ ಅನ್ನುವಂತ ಋಷಿಮುನಿ ರೀ. ನೆಕ್ಸ್ಟ್ ಸರ್ ಅಥರ್ವಣ ವೇದ. ಯಾವ್ದ್ರಿ? ಅಥರ್ವಣ ವೇದ ಅಂತ ಕರಿತೀವಿ. ಈ ಅಥರ್ವಣ ಇದಕ್ಕೆ ಸಂಬಂಧಪಟ್ಟದ್ರಿ ಸರ್ ಗ್ರಂಥ? ಮಾಟ, ಮಂತ್ರ, ಋಷಿಕರಣ, ವಿದ್ಯೆ, ಇಂದ್ರಜಾಲ. ನೋಡ್ರಿ, ಮಾಟ, ಮಂತ್ರ, ವಿದ್ಯೆ, ಇಂದ್ರಜಾಲ, ನಿಂಬಿಕಾಯಿ, ಸೂಜಿ, ದಾರ, ಡಬನ ಅಂತ ಕರಿತಾರಲ್ಲಕ್ರಿ. ಅಮಾಶೆ ಬತ್ತಂದ್ರ ಭಾಳ್ರಿ ಇದ್ರದ ಗದ್ಲ. ಹೀಗಾಗಿ ಈ ಋಷಿಕರಣ, ಮಾಟ, ಮಂತ್ರ, ವಿದ್ಯೆ, ಇಂದ್ರಜಾಲ, ದೆವ್ವ ಬಿಡಿಸೋದಂತ ಕರಿತಾರಲ್ಲಕ್ರಿ. ದೆವ್ವ ಬಿಡಿಸುದ್ರಿ. ಇವೆಲ್ಲಾ ಯಾವ ವರ್ಣ ಒಳಗ್ ಬರ್ತಾವ್ರಿ ಸರ? ಅಥರ್ವಣ ವೇದದಲ್ಲಿ ಬರ್ತಾವ್ರಿ. ಯಾವ ವೇದದಲ್ಲಿ ಬರ್ತಾವ್ರಿ? ಅದರ 780 ಶ್ಲೋಕಗಳದಾವ್ರಿ. ಎಷ್ಟ್ರಿ? 780 ಶ್ಲೋಕಗಳಾದ್ರಿ. ಅಥರ್ವ ಎಂಬ ಋಷಿ ಇದನ್ನ ರಚನೆ ಮಾಡಿದ್ರಿಂದ ಅವನ ಹೆಸರನ್ನ ಆ ವೇದಕ್ಕೆ ಇಟ್ಟರಿ. ಯಾರಿ? ಅಥರ್ವ ಎಂಬ ಋಷಿ ಇದನ್ನ ಅವನ ಹೆಸರನ್ನ ಏನ್ ಮಾಡಿದಾರಪ್ಪ ಅಂದ್ರ ಅದಕ್ಕಿಟ್ಟಾರಿ. ಹೀಗಾಗಿ ಅದು ಅಥರ್ವಣ ವೇದ ಅಂತ ಕರ್ಸ್ಕೊಂಡರು. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಜೈನ ಧರ್ಮದ ಪ್ರಥಮ ತೀರ್ಥಂಕರ ಯಾರು ಅಂತದ. ಜೈನ ಧರ್ಮದ ಪ್ರಥಮ ತೀರ್ಥಂಕರ ಎ ಆಪ್ಷನ್ ಒಳಗೆ ಮಹಾವೀರ ಅದರಿ, ಬಿ ಆಪ್ಷನ್ ಒಳಗೆ ಪಾರ್ಶ್ವನಾಥ ಅದ, ಸಿ ಆಪ್ಷನ್ ಋಷಭನಾಥ ಅಂತದ, ಡಿ ಆಪ್ಷನ್ ಮೇಲಿನ ಯಾರು ಅಲ್ಲ ಅಂತದ. ಆದ್ರೆ ಜೈನ ಧರ್ಮದ ಪ್ರಥಮ ತೀರ್ಥಂಕರ ಅಂದಾಗ ಇಲ್ಲಿ ನಾವು ಯಾರನ್ನ ನೋಡ್ಬೇಕ್ರಿಪ್ಪ ಅಂದ್ರ ಋಷಭನಾಥ ಅಥವಾ ಆದಿನಾಥ ಅಂತ ಕರೀತೀವಿ. ಋಷಭನಾಥ ಅಥವಾ ಆದಿನಾಥ ಅಂತ ಕರಿತೀವಿ. ಇವನು 6 ತಿಂಗಳ ಕಾಲ ಕಠಿಣ ತಪಸ್ಸನ್ನ ಆಚರಿಸಿ ಸತ್ಯ, ಅಹಿಂಸೆ, ನಿವೃತ್ತಿ, ಸತ್ಯ, ಅಹಿಂಸೆ, ನಿವೃತ್ತಿ, ಅಪರಿಗ್ರಹ ಅನ್ನುವಂತ 4 ಸಂದೇಶಗಳನ್ನ ಕೊಡ್ತಾನೆ. ಆದ್ರೆ ಜೈನ ಧರ್ಮದ ಪ್ರಥಮ ತೀರ್ಥಂಕರಿಗೆ ಇನ್ನೊಂದು ಹೆಸರದ ಆದಿನಾಥ ಅಂತ. ಯಾವನಾಥ? ಆದಿನಾಥ. ಇವನ ಪ್ರಥಮ ತೀರ್ಥಂಕರ ಕರಿತೀವಿ ನಾವು ಹಿಸ್ಟ್ರಿ ಒಳಗ. ಈಗ ಜೈನ ಧರ್ಮದ ಪ್ರಥಮ ತೀರ್ಥಂಕರ ಋಷಭನಾಥ. ಅವು ಏನದಾವ್ಲಕ್ರಿ? ಫಸ್ಟ್ನೇ ತೀರ್ಥಂಕರ, 23ನೇ ತೀರ್ಥಂಕರ, 24ನೇ ತೀರ್ಥಂಕರ ಮಾತ್ರ ಏನ್ ಮಾಡ್ತಾನಪ್ಪಾ ಅಂದ್ರೆ ಇಲ್ಲಿ ಅಧ್ಯಯನಕ್ಕೆ ಬರ್ತಾರಿ, ನೆನಪಿರ್ಲಿ. ಇನ್ನು ತೀರ್ಥಂಕ ಅಂದ್ರ ಏನ್ರಿ ಸರ್? ಪ್ರವಾದಿ ಅಂದ್ರ ಆ ಧರ್ಮದ ಸ್ಥಾಪಕ. ಯಾರ್ರಿ? ಪ್ರವಾದಿ ಅಂದ್ರ ಆ ಧರ್ಮದ ಸ್ಥಾಪಕ ಅಂತ ಕರಿತೀವಿ. ಇನ್ನು 23ನೇ ತೀರ್ಥಂಕರ ಯಾರೇ ಸರ? ಪಾರ್ಶ್ವನಾಥ. ನಿಮ್ಗೆ ಗೊತ್ತ 23ನೇ ತೀರ್ಥಂಕರ ಯಾರ್ರಿ?
ಪಾರ್ಶ್ವನಾಥ ಅಂತ ಕರಿತೀವ್ರಿ, ನೆನಪಿರ್ಲಿ. ಇನ್ನ ನೆಕ್ಸ್ಟ್ ರೀ 24ನೇ ತೀರ್ಥಂಕರ ಯಾರೇ ಸರ ವರ್ಧಮಾನ ಮಹಾವೀರ ಅಂತ ಕರಿತೀವಿ. ಯಾರ್ರಿ? ವರ್ಧಮಾನ ಮಹಾವೀರ ಜೈನ ಧರ್ಮದ ಇವನು ನಿಜವಾದ ತೀರ್ಥಂಕರನು ಅಂತ ಕರೀತಾರ. ಇದು ನೆನಪಿರ್ಲಿ. 24ನೇ ತೀರ್ಥಂಕರ. ಇಲ್ಲಿ 23ನೇ ತೀರ್ಥಂಕರನ್ನು ಕೂಡ ಪೂಜಿಸ್ತಾರ, 24ನೇ ತೀರ್ಥಂಕರನ್ನು ಕೂಡ ಪೂಜಿಸ್ತಾರ. ಇಲ್ಲಿ 23ನೇ ತೀರ್ಥಂಕರ ಮಹಾವೀರ ಏನದಲ್ಲಕ್ರಿ, ಈ ಮಹಾವೀರ ಅಲ್ಲಿ ಶ್ವೇತಾಂಬರ ಅಂತದ. ಶ್ವೇತಾಂಬರ ಧರ್ಮ ಹೊಡೆದು 2 ಭಾಗ ಆಗಿದ್ರಿ ಹೊಂದಾಣಿಕೆ. ಶ್ವೇತಾಂಬರ ಶ್ವೇತಾಂಬರ ಅಂದ್ರಲ್ರಿ, ಇವರು ಬಿಳಿಯ ವಸ್ತ್ರಧಾರಿಗಳನ್ನ ಹಾಕೊಂಡು ಯಾರ ತತ್ವಗಳನ್ನ ಒಪ್ಕೊಳ್ತಾರ್ರಿ ಸರ ಅಂತ ಕೇಳಿದಾಗ ಮಹಾವೀರನ ತತ್ವಗಳನ್ನ ಒಪ್ಕೊಳ್ತಾರ್ರಿ ಬಿಳಿಯ ವಸ್ತ್ರಧಾರಿಗಳು ಇವರು. ಇನ್ನ 24ನೇ ತೀರ್ಥಂಕರ ಯಾರೀ ಸರ? ಮಹಾವೀರದಲ್ಲಕ್ರಿ. ಈ ಮಹಾವೀರನ ತತ್ವಗಳನ್ನ ಒಪ್ಕೊಳ್ಳೋರ್ಗೆ ಏನಂತ ಕರೀತಾರ್ರಿ? ದಿಗಂಬರ ಅಂತ ಕರೀತಾರ. ಏನಂತ ಕರೀತಾರ್ರಿ? ದಿಗಂಬರ ಅಂತ ಕರೀತಾರ. ಈ ಮಹಾವೀರ 24ನೇ ತೀರ್ಥಂಕರ ದಿಗಂಬರ ಅಂದ್ರ ನಿರ್ವಸ್ತ್ರಧಾರಿಗಳು, ಬಟ್ಟೆನ ಹಾಕಂಗಿಲ್ರಿ ಇವ್ರು. ಯಾವ್ರಿ? ನಿರ್ವಸ್ತ್ರಧಾರಿಗಳು, ಬಟ್ಟೆನ ಹಾಕಂಗಿಲ್ರಿ. ಇನ್ನ ಇಲ್ಲಿ ಪಾರ್ಶ್ವನಾಥನ ಬಗ್ಗೆ ಮಹಾವೀರನ ಬಗ್ಗೆ ಇವನು 599ರಲ್ಲಿ ವೈಶಾಲಿಯ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸ್ತಾನ್ರಿ. ಯಾವ ಗ್ರಾಮದಲ್ಲಿ? ಕುಂದ ಗ್ರಾಮದಲ್ಲಿ ಏನ್ ಮಾಡ್ತಾನ? ಜನಿಸ್ತಾನ. ಇವರ ತಂದೆ ಸಿದ್ಧಾರ್ಥ ನೋಡ್ರಿ, ತಾಯಿ ತ್ರಿಶ್ಲಾದೇವಿ ಅಂತ. ತ್ರಿಶ್ಲಾದೇವಿ. ಸಿದ್ಧಾರ್ಥ ಕ್ಷತ್ರಿಯ ಕುಲದ ಮುಖ್ಯಸ್ಥನಾಗಿರ್ತಾನ್ರಿ. ಯಾವ ಕುಲದ ಮುಖ್ಯಸ್ಥನಾಗಿರ್ತಾನ್ರಿ? ಕ್ಷತ್ರಿಯ ಕುಲದ ಮುಖ್ಯಸ್ಥನಾಗಿ. ತಂದೆ ರಾಜವೈಭೋಗ, ಯಾವುದಕ್ಕೂ ಕಮ್ಮಿ ಇರಂಗಿಲ್ರಿ. ಯಾರಿಗೆ? ಮಹಾವೀರನಿಗೆ. ಆ ನಂತರ 18ನೇ ವಯಸ್ಸಿನಲ್ಲಿ ಯಶೋಧರ ಎಂಬ ಕನ್ಯೆಯೊಡನೆ ಏನ್ ಮಾಡ್ತಾನ? ಮದುವೆಯನ್ನ ಮಾಡಿ ಇವ್ರಿಗೆ ಪ್ರಿಯದರ್ಶಿನಿ ಎಂಬ ಮಗು ಕೂಡ ಜನಿಸ್ತದ. ಯಾವ ದರ್ಶಿನಿ? ಪ್ರಿಯದರ್ಶಿನಿ. ಆದ್ರ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ಸನ್ಯಾಸಿ ಆಗ್ತಾನ್ರಿ. ಪಾಪ ಯಾರ್ರಿ? ಮಹಾವೀರ. ಏನು ಕುಂದುಕೊರತೆ ಇರಂಗಿಲ್ರಿ, ತಿನ್ನಾಕ ಉಣ್ಣಾಕ ತೊಡಾಕ ಅರಮನೆ. ಅವ್ರ ಅಪ್ಪನ ನೋಡ್ರಿ ಕ್ಷತ್ರಿಯ ಕುಲದ ಮುಖ್ಯಸ್ಥ. ಬಟ್ ಅಲ್ಲಿ ಏನನ್ನ ಕಂಡಿಡ್ಲಿಕ್ಕೆ ಸನ್ಯಾಸಿ ಆಗ್ತಾನ್ರಿ ಸರ್. ಸತ್ಯವನ್ನ ಕಂಡಿಡ್ಲಿಕ್ಕೆ ಸನ್ಯಾಸಿ ಅದಾವ. ಯಾರ್ರಿ? ಮಹಾವೀರ ಅಂತ ಕರಿತೀವ್ರಿ. ಮಹಾವೀರ ಏನ್ ಮಾಡ್ತಾನಪ್ಪ ಅಂದ್ರ ಇವನು ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ಇವನ್ ಏನ್ ಮಾಡ್ತಾನಪ್ಪ ಅಂದ್ರ ಸಕಲ ರಾಜ್ಯ ವೈಭೋಗ, ಮಗಳು, ಹೆಂಡತಿ ಎಲ್ಲ ಬಿಟ್ಟು ಏನಾಗ್ತಾನಪ್ಪ ಅಂದ್ರ ಸನ್ಯಾಸಿ ಆಗ್ತಾನ್ರಿ. 13 ವರ್ಷಗಳ ಕಾಲ. ಎಷ್ಟು ವರ್ಷಗಳ ಕಾಲ ಸನ್ಯಾಸಿ ಆಗ್ತಾನ್ರಿ? 13 ವರ್ಷಗಳ ಕಾಲ ಸ್ವಂತ ದೇಹವನ್ನ ದಂಡನೆಯನ್ನ ಮಾಡ್ತಾನ. ಆ ನಂತರ 13 ವರ್ಷಗಳ ಕಾಲ ನಾನು ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಈ ವರ್ಧಮಾನನಿಗೆ ಏನಾಗ್ತದಪ್ಪ ಅಂದ್ರ ಅವಾಗ ಏನಾಗ್ತಾನಪ್ಪ ಅಂದ್ರ ವರ್ಧಮಾನ ಮಹಾವೀರ ಅಂತ. ಇನ್ಕಸ್ತನ ಏನಿದ್ರಿ? ಮಹಾವೀರ ಅಷ್ಟ ಇದ್ರಿ. ಯಾವಾಗ 13 ವರ್ಷಗಳ ಆದ ನಂತರ ಕಠಿಣ ತಪಸ್ಸನ್ನ ಆಚರಣೆಯನ್ನ ಮಾಡಿದ್ಲಕ್ರಿ. ಬಟ್ಟೆನ ಹಾಕೋತಾ ಇರ್ಲಿಲ್ಲ. ಹೀಗಾಗಿ ಇವನ್ ಏನ್ ಮಾಡ್ತಾನಪ್ಪ ಅಂದ್ರ ಬಿಹಾರದ ಜೃಂಬಿಕಾ ಗ್ರಾಮದ ಕೆಳಗ ಇವ್ ಯಾವ ಜ್ಞಾನವನ್ನ ಪಡ್ಕೊಳ್ತಾನ್ರಿ ಸರ್? ಕೇವಲಿನ್. ಯಾವ್ರಿ? ಕೇವಲಿನ್ ಅನ್ನುವಂತ ಜ್ಞಾನವನ್ನ ಪಡ್ಕೊಳ್ತಾನ್ರಿ. ನೆನಪಿಲ್ರಿ? ಜೈನ ಧರ್ಮದ ಪ್ರಥಮ ತೀರ್ಥಂಕರ ಯಾರೇ ಸರ್? ಋಷಭನಾಥ ಅಥವಾ ಆದಿನಾಥ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಇಲ್ಲಿ 1ನೆಯ ಬೌದ್ಧ ಮಹಾಸಮ್ಮೇಳನ ಯಾವಾಗ ನಡೀತು ಅಂತದ. 6ನೇ ಕ್ವಶನ್ ನೋಡ್ರಿ. ಸಾಮಾನ್ಯ ಶಕ ಪುರ 383 ಅದ, ಸಾಮಾನ್ಯ ಶಕೆ 102 ಅದ, ಸಾಮಾನ್ಯ ಶಕೆ ಪುರ 250 ಅದ. ಡಿ ಆಪ್ಷನ್ ಒಳಗ ಸಾಮಾನ್ಯ ಶಕೆ 483 ಅಂತದ. ಆದ್ರ ಇಲ್ಲಿ ನಾವು 1ನೇ ಬೌದ್ಧ ಸಮ್ಮೇಳನ ನೋಡ್ರಿ ಸಾಮಾನ್ಯ ಶಕೆ ಪೂರ್ವ 483 ರೀ 1ನೇ ಬೌದ್ಧ ಮಹಾಸಮ್ಮೇಳನ ನಡೆದ. ಇಲ್ಲಿ ಬುದ್ಧನ ಹೇಳಿಕೆಗಳನ್ನ ಏನ್ ಮಾಡಿದ್ರು? ಸಂಗ್ರಹಣೆ ಮಾಡಿ ಇಟ್ಕೊಂಡ್ರಿ. ಹೇಳಿಕೆಗಳನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡ್ರಿ. ಆ ನಂತರ ಸಾಮಾನ್ಯ ಶಕೆ ಪೂರ್ವ 2ನೇದ್ ನೋಡ್ರಿ, 2ನೇ ಬೌದ್ಧ ಸಮ್ಮೇಳನ. ಇದ್ ನೋಡ್ರಿ 1ನೇ ಬೌದ್ಧ ಸಮ್ಮೇಳನ ರೀ, ಇದು 2ನೇ ಬೌದ್ಧ ಸಮ್ಮೇಳನ ನೋಡ್ರಿ. ಸಾಮಾನ್ಯ ಶಕ ಪೂರ್ವ 383 ರೀ. 383 ಒಳಗ್ರಿ 2ನೇ ಬೌದ್ಧ ಸಮ್ಮೇಳನ ನಡೀತದ್ರಿ. ಇಲ್ಲಿ ಕೂಡ ಬುದ್ಧನ ಎಲ್ಲಾ ಹೇಳಿಕೆಗಳನ್ನು ಕೂಡ ಏನ್ ಮಾಡಿದ್ರು? ಸಂಗ್ರಹಣೆಯನ್ನ ಮಾಡಿ ಇಟ್ಕೊಂಡ್ರಿ. ಆ ನಂತರ 3ನೇದ್ ನೋಡ್ರಿ, 3ನೇದ್ ಸಾಮಾನ್ಯ ಶಕ ಪೂರ್ವ 250 ರೀ. ಸಾಮಾನ್ಯ ಶಕೆ ಪೂರ್ವ ಏನ್ರಿ 250ರಲ್ಲಿ ಎಲ್ಲಿ ಸೇರಿಸ್ತಾರ? 3ನೇ ಬೌದ್ಧ ಮಹಾಸಮ್ಮೇಳನ ಪಾಟ್ಲಿಪುತ್ರದಲ್ಲಿ. ಎಲ್ರಿ? ಪಾಟ್ಲಿಪುತ್ರದಲ್ಲಿ ನಡೀತದ. ಇಲ್ಲಿ ಏನಾಗ್ತದ್ರಿ ಸರ? ಬೌದ್ಧ ಧರ್ಮ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದ, ಅದನ್ನ ತಡಿತದ್ರಿ. ಯಾವ್ದ್ರಿ? ಪಾಟ್ಲಿಪುತ್ರ. ಇನ್ ನೆಕ್ಸ್ಟ್ ಸರ 4ನೇದ್ರಿ ಸಾಮಾನ್ಯ ಶಕೆ ಒಳಗ್ರಿ 102 ಅಲ್ಲಿ ನಡೀತದ. ಎಲ್ಲಿ ನಡೀತದ್ರಿ? ಕಾಶ್ಮೀರದ ಕುಂಡಲವನ. ಎಲ್ರಿ? ಕಾಶ್ಮೀರದ ಕುಂಡಲವನದಲ್ಲಿ ನಡೀತದ. ಸರ ರಾಜ ಯಾರ್ರಿ? ಕನಿಷ್ಕರಿ. ಯಾರ್ರಿ? ಕುಶಾನರ ಅತ್ಯಂತ ಪ್ರಸಿದ್ಧದ್ರೆ ಕನಿಷ್ಕ. ಅವನ ಬಗ್ಗೆ ಹೇಳೇನೆ. ಚೀನಾ ದೇಶದ ಹೊರಗಡೆ
ಕಾಶ್ಗರ್, ಯಾರ್ಕಂಡ್, ಕೋತಾನ್ ಅನ್ನುವಂತ 3 ಪ್ರದೇಶಗಳನ್ನ ಭಾರತದ ಒಳಗಡೆ ಸೇರಿಸಿದ ಏಕೈಕ ಮಹಾನ್ ದೊರೆ ಯಾರಪ್ಪ ಅಂದ್ರೆ ಕನಿಷ್ಕನ ಬಗ್ಗೆ ಗೊತ್ತಿರ್ಲಿ. ಆ ನಂತರ ಕನಿಷ್ಕ ಕಾಶ್ಮೀರದ ಕುಂಡಲವನದಲ್ಲಿ ಏನ್ ಮಾಡ್ತಾನ ಸಮ್ಮೇಳನ. ಈ ಸಮ್ಮೇಳನ ಅಧ್ಯಕ್ಷತೆ ವಸುಮಿತ್ರ. ಸರಿ, ವಸುಮಿತ್ರ ಅಧ್ಯಕ್ಷತೆ ವಸುಮಿತ್ರ. ಉಪಾಧ್ಯಕ್ಷ ಅಶ್ವಘೋಷ. ಬುದ್ಧ ಚರಿತವನ್ನ ಬರೆದಿದ್ರಲ್ರಿ ಅಶ್ವಘೋಷ ಉಪಾಧ್ಯಕ್ಷ. ಅಧ್ಯಕ್ಷ ವಸುಮಿತ್ರ, ಉಪಾಧ್ಯಕ್ಷ ಅಶ್ವಘೋಷ. ಬುದ್ಧ ಚರಿತವನ್ನ ಬರ್ದವ್ರಿ ಇವನು, ಬುದ್ಧನ ಬಗ್ಗೆ ಬರ್ದವನು, ಬುದ್ಧ ಚರಿತವನ್ನ ಬರ್ದವ್ರಿ. ಆ ನಂತರ ಈ ಸಮ್ಮೇಳನದಲ್ಲಿ ಏನಾತ್ರಿ ಸರ್? ಏನೂ ಆಗ್ಲಿಲ್ರಿ. ಇಲ್ಲಿ ಏನಪ್ಪ ಅಂದ್ರ ಬೌದ್ಧ ಧರ್ಮದಲ್ಲಿ ಹೊಂದಾಣಿಕೆ ಮಾಡ್ಬೇಕಂತ ಈ ಸಮ್ಮೇಳನ ನಡೆಸಿದ್ರಿ. ಬಟ್ ಅಲ್ಲಿ ಹೊಂದಾಣಿಕೆ ಆಗ್ಲಿಲ್ಲ ನನ್ನ. ಆ ಕಾರಣಕ್ಕಾಗಿ ಬೌದ್ಧ ಧರ್ಮ ಒಡೆದ ಎಷ್ಟು ಭಾಗ ಐತ್ರಿ ಸರ? 2 ಭಾಗ ಐತ್ರಿ, ಹೀನಯಾನ ಮತ್ತು ಮಹಾಯಾನ. ಅದ್ರಿ ಹೀನಯಾನ ಮತ್ತು ಮಹಾಯಾನ ಆಯ್ತ್ರಿ, ನೆನಪಿಲ್ರಿ. ನೆಕ್ಸ್ಟ್, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತದರಿ. ಅಲ್ಲಿ ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಮೌರ್ಯ ಎ ಆಪ್ಷನ್ ರೀ. 2ನೇ ಆಪ್ಷನ್ 2ನೇ ಚಂದ್ರಗುಪ್ತದ. 3ನೇ ಆಪ್ಷನ್ ಬಿಂದುಸಾರ. 4ನೇ ಆಪ್ಷನ್ ಅಶೋಕ. ಇಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಡೌಟ್ ಇಲ್ರಿ, 1ನೇ ಆಪ್ಷನ್ ಕರೆಕ್ಟ್ ಅದರಿ. ಯಾರಿ? ಚಂದ್ರಗುಪ್ತ ಮೌರ್ಯ ಅಂತ. ಚಂದ್ರಗುಪ್ತ ಮೌರ್ಯ ನಂದರನ್ನ ಸೋಲಿಸಿ, ಯಾರನ್ರಿ? ಕೌಟಿಲ್ಯನ ಸಹಾಯದಿಂದ ನಂದರನ್ನ ಸೋಲಿಸಿ, ನಂದರ ಕೊನೆಯ ದೊರೆ ಧನನಂದನನ್ನ ಕೊಂದು ಧನನಂದನನ್ನ ಕೊಂದು ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದನ ಯಾರಪ್ಪ ಅಂದ್ರ ಚಂದ್ರಗುಪ್ತ ಮೌರ್ಯ ಅಂತ ಒಪ್ಕೊಳ್ಳೋದ್ರಿ. ಆದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯಕವಾಗಿ ನಿಂತವ ಯಾರೀ ಸರ? ಕೌಟಿಲ್ಯ ಅಂತ ಕರೀತೀವಿ. ಯಾರ್ರಿ? ಕೌಟಿಲ್ಯ. ಅವನ ಮಗ ಯಾರ್ರೀ ಸರ? ಈ ಚಂದ್ರಗುಪ್ತನ ಮೌರ್ಯನ ಮಗ ಯಾರ್ರೀ ಸರ? ಬಿಂದುಸಾರ. ಯಾರ್ರಿ? ಬಿಂದುಸಾರ. ಇವನ ಬಗ್ಗೆ ಅಷ್ಟೊಂದು ನಮಗ್ ವಿವರ ಇಲ್ರಿ. ಆದ್ರ ಬಿಂದುಸಾರನ ಮಗ ಅಶೋಕ ನೋಡ್ರಿ. ಅಶೋಕ ಏನ್ ಅಶೋಕ ರೀ? ಅಶೋಕ ಇವಂದು ಒಂದ್ ಯುದ್ಧ ಮಾಡ್ತಾನ್ರಿ. ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಒಂದ್ ಯುದ್ಧ ಮಾಡ್ತಾನ್ರಿ. ಸರ್ ಯಾವ ಯುದ್ಧ ರೀ ಸರ? ಕಳಿಂಗ ಯುದ್ಧವನ್ನ ಮಾಡ್ತಾನ್ರಿ. ತನ್ನ ರಾಜ್ಯವನ್ನ ಮತ್ತಷ್ಟು ಏನ್ ಮಾಡ್ಬೇಕು? ವಿಸ್ತಾರ ಮಾಡ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರ ಆಗಿನ ಕಾಲಕ್ಕೆ ಅತ್ಯಂತ ಸಂಪತ್ಭರಿತ ಪ್ರದೇಶವಾಗಿರ್ತಕ್ಕಂಥದ್ದು ಯಾವ್ದ್ರಿ? ಒರಿಸ್ಸಾ ರಾಜ್ಯದ ಕಳಿಂಗ. ಯಾವ ರಾಜ್ಯ ಒಳಗೈತ್ರಿ ಕಳಿಂಗ? ಒರಿಸ್ಸಾ ರಾಜ್ಯದಲ್ಲಿ ಇರ್ತಕ್ಕಂಥ ಕಳಿಂಗದ ಮೇಲೆ ಏನ್ ಮಾಡ್ತಾನ್ರಿ ಸರ? ದಂಡಯಾತ್ರೆಯನ್ನ ಮಾಡ್ತಾನ್ರಿ. ಈ ಯುದ್ಧದಲ್ಲಿ 2,50,000 ಜನ ಭಾಗಿಯಾಗಿರ್ತಾರೆ. ಎಷ್ಟು ಲಕ್ಷ ರೀ? 2,50,000 ಜನ ಏನಾಗಿರ್ತಾರಪ್ಪ ಅಂದ್ರ ಭಾಗಿಯಾಗಿರ್ತಾರ್ರಿ. ಆದ್ರ 1,00,000 ಜನ ಏನಾಗ್ತಾರಪ್ಪ ಅಂದ್ರ ಸಾವನ್ನಪ್ತಾರ. 1,50,000 ಜನ ಯುದ್ಧ ಕೈದಿಗಳಾಗ್ತಾರ್ರಿ. ಆದ್ರ ಯುದ್ಧ ಮುಗಿದ್ ಕೂಡ್ಲೆ ರೀ, ಕಳಿಂಗ ಯುದ್ಧ ಮುಗಿದ್ ಕೂಡ್ಲೆ ಯುದ್ಧ ಭೂಮಿಗೆ ಭೇಟಿ ಕೊಡ್ತಾನ್ರಿ. ಯಾರ್ರಿ? ರಾಜ ಅಶೋಕ ರೀ. ಮಂಡಿ ಊರಿ ಕುತ್ಕೊಳ್ತಾನ್ರಿ ಅಶೋಕ. ಮಂಡಿ ಊರಿ ಕುತ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಇನ್ನು ಮುಂದ ನಾನು ಯಾವುದೇ ಯುದ್ಧಗಳನ್ನ ಮಾಡಂಗಿಲ್ಲ ಅಂತ ತೀರ್ಮಾನವನ್ನ ತೆಗೆದುಕೊಂಡ ನಂತರ ಅಶೋಕನ ಬಗ್ಗೆ ನೋಡ್ರಿ, ಯುದ್ಧವನ್ನ ಗೆದ್ದ ನಂತರ ಯುದ್ಧವನ್ನ ತ್ಯಜಿಸಿದ ಏಕೈಕ ಭಾರತೀಯ ಅರಸ ನೋಡ್ರಿ ಅಶೋಕ. ಯುದ್ಧವನ್ನು ಗೆದ್ದ ನಂತರ ನೋಡ್ರಿ, ಯುದ್ಧವನ್ನು ಗೆದ್ದ ನಂತರ ಯುದ್ಧವನ್ನ ತ್ಯಜಿಸಿದ ನೋಡ್ರಿ, ಯುದ್ಧವನ್ನ ಬಿಟ್ಟಂತಹ ತ್ಯಜಿಸಿದ ಏಕೈಕ ಭಾರತೀಯ ಅರಸ ಯಾರಪ್ಪ ಅಂದ್ರ ಅಶೋಕ ಮಾತ್ರ ರೀ. ಉಪಗುಪ್ತನೆಂಬ ನೆನ್ಪಿಟ್ಕೊಡ್ರಿ, ಯಾರೀ? ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಸಹಾಯದಿಂದ ಯಾವ ಧರ್ಮವನ್ನ ಸ್ವೀಕಾರ ಮಾಡ್ತಾನಪ್ಪ ಅಂದ್ರೆ ಇವನು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನ್ರಿ. ಯಾವ ಧರ್ಮವನ್ನ? ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನ್ರಿ. ನೋಡ್ರಿ, ಅಶೋಕನ ಮನ ಪರಿವರ್ತನೆ ಆಗ್ತದ. ಯಾವ ಧರ್ಮದಿಂದ ಮನ ಪರಿವರ್ತನೆ ಆಗ್ತದ? ಬೌದ್ಧ ಧರ್ಮದಿಂದ ಏನಾಗ್ತದ? ಮನ ಪರಿವರ್ತನೆ ಆಗ್ತದ. ಜನ ಕಲ್ಯಾಣಗೋಸ್ಕರ ತನ್ನ ಇಡೀ ಜೀವನವನ್ನ ಏನ್ ಮಾಡ್ತಾನ್ರಿ ಅಶೋಕ? ಮುಡುಪಾಗಿರ್ತಾನ. ಅಲ್ಲಿಗೆ ಅವನಿಗೆ ಸಾಮ್ರಾಟ ಅನ್ನುವಂತ ಬಿರುದು ಕೂಡ ಸಿಗ್ತದ. ಯಾರಿಗೆ? ಅಶೋಕ ಚಕ್ರವರ್ತಿಗೆ ಯಾವ ಬಿರುದು ಸಿಗ್ತದ್ರಿ? ಸಾಮ್ರಾಟ ಅನ್ನುವಂತ ಬಿರುದನ್ನ ಕೊಡ್ತಾರ್ರಿ ಅಶೋಕನಿಗೆ. ಇನ್ನ ನೆಕ್ಸ್ಟ್ ರೀ, ಇಲ್ಲಿ ನೆಕ್ಸ್ಟ್ ಬಿಂದುಸಾರ ಆಯ್ತ್ರಿ. ಇನ್ನು 2ನೇ ಚಂದ್ರಗುಪ್ತ ಅಂತದ. ಇಲ್ಲಿ 2ನೇ ಚಂದ್ರಗುಪ್ತ ಇಲ್ಲಿ ಬರುದಿಲ್ರಿ. ಅವನು ಎಲ್ಲಿ ಬರ್ತಾನಪ್ಪ ಅಂದ್ರ ಗುಪ್ತರಲ್ಲಿ ಬರ್ತಾನ್ರಿ ಅವನು. ಯಾರ್ರಿ? ಗುಪ್ತರ ಪ್ರಥಮ ದೊರೆ ಯಾರ? ಶ್ರೀಗುಪ್ತ. ಗುಪ್ತ ಮನೆತನವನ್ನ. ಆ ನಂತರ ಇವನ್ ಮಗ ಯಾರ್ರಿ ಸರ? ಘಟೋತ್ಕಚ ಗುಪ್ತ ಅಂತ ಕರಿತೀವಿ. ಘಟೋತ್ಕಚ ಗುಪ್ತ ನೋಡ್ರಿ. ಶ್ರೀಗುಪ್ತ ಅವನ ಮಗ ಘಟೋತ್ಕಚ ಗುಪ್ತ. ಅವನ ಮಗ 1ನೆಯ ಚಂದ್ರಗುಪ್ತ. ಯಾರ್ರಿ? 1ನೆಯ ಚಂದ್ರಗುಪ್ತ. ಈ 1ನೇ ಚಂದ್ರಗುಪ್ತನ ಮಗ 2ನೆಯ ಸಮುದ್ರಗುಪ್ತ. ಆ ನಂತರ ಸಮುದ್ರಗುಪ್ತ ಅನಂತರ 2ನೇ ಚಂದ್ರಗುಪ್ತ. ಈ ಗುಪ್ತರ ಅರಸ ನೀವು ಚಂದ್ರಗುಪ್ತ.
ಈ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ 9 ಜನ ನವರತ್ನರು ಇರ್ತಾರೆ. ಅದರಲ್ಲಿ ಕಾಳಿದಾಸ ಅತ್ಯಂತ ಶ್ರೇಷ್ಠವಾದ ಕವಿ. ಕಾಳಿದಾಸನ ಗ್ರಂಥಗಳು ವಿಕ್ರಮೋರ್ಷಿಯ, ಶಾಕುಂತಲ, ಮಾಳ್ವಿಕಾಗ್ನಿಮಿತ್ರ. ನೋಡ್ರಿ, ವಿಕ್ರಮೋರ್ಷಿಯ, ಶಾಕುಂತಲ ಮತ್ತು ಮಾಳ್ವಿಕಾಗ್ನಿಮಿತ್ರ ಅನ್ನುವಂತಹ ಗ್ರಂಥಗಳನ್ನ ಬರೆದವ್ರಿ. ನೆನಪಿಲ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಶಾತವಾಹನರ 17ನೆಯ ದೊರೆ ಹಾಲನ್ನು ರಚಿಸಿದ ಕೃತಿ ಯಾವುದು ಅಂತದ. ಹಾಲ. ಈ ಶಾಕುಂತಲ ಯಾರ್ದ್ರಿ ಸರ? ಕಾಳಿದಾಸ. ಕಾಳಿದಾಸ ಪ್ರಾಚೀನ ಕಾಲದ ಅತ್ಯಂತ ಶ್ರೇಷ್ಠವಾದ ಕವಿನೇ ಅವನು ಕಾಳಿದಾಸ. ಇನ್ನ ಬೃಹತ್ ಸಂಹಿತೆ ಯಾರ್ದ್ರಿ ಸರ್? ವರಹ ಮೀರನ ಬೃಹತ್ ಸಂಹಿತೆ. ನೆಕ್ಸ್ಟ್ ಪಂಚತಂತ್ರ ಯಾರ್ದ್ರಿ ಸರ್? ಇದು ನೆಕ್ಸ್ಟ್ ಗತಾ ಸಪ್ತಶತಿ ಐತಿ ನೋಡ್ರಿ, ಗತಾ ಸಪ್ತಶತಿ. ಈ ಗತಾ ಸಪ್ತಶತಿಯನ್ನ ಬರ್ದವ್ರು ಯಾರ್ರಿ ಸರ? ಶಾತವಾಹನರ 17ನೇ ದೊರೆ ಯಾರಪ್ಪ ಅಂದ್ರ ಹಾಲ ಏನ್ ಮಾಡ್ತಾನಪ್ಪ ಅಂದ್ರಿ ಗತಾ ಸಪ್ತಶತಿ ಅನ್ನುವಂತ ಗ್ರಂಥವನ್ನ ಬರಿತಾನ. ನೆನಪಿಲ್ರಿ. ನೆಕ್ಸ್ಟ್ ದುರ್ಗಸಿಂಹನ ಪಂಚತಂತ್ರ ಯಾರಿ? ದುರ್ಗ ಸಿಂಹನ ಪಂಚತಂತ್ರ ಯಾವ ಗ್ರಂಥವನ್ನ ಬರಿತಾನ್ರಿ? ದುರ್ಗಸಮನ ಪಂಚತಂತ್ರ. ಇನ್ನ ಶಾತವಾಹನ 17 ದೊರೆ ಯಾರಪ್ಪ ಅಂದ್ರ ಹಾಲ್ ಕೃತಿ ಯಾವ್ದ್ರಿ ಸರ ಅಂದಾಗ ಗತಾ ಸಪ್ತಶತಿ ಅಂತ ಕರಿತೀವಿ. ನೆಕ್ಸ್ಟ್ ಸಮುದ್ರಗುಪ್ತನ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂತ. ಎ ಮಸ್ಕಿ ಶಿಲಾಶಾಸನ, ಬಿ ತಾಳಗುಂದ ಶಾಸನ, ಸಿ ಅಲಹಾಬಾದ್ ಸ್ತಂಭ ಶಾಸನ, ಡಿ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ನಿಮ್ಗೆ ಗೊತ್ತದ ಸರ್. ಫಸ್ಟ್ ಆಪ್ಷನ್ ಅದಲ್ಲ ಮಸ್ಕಿ ಶಿಲಾಶಾಸನ. ಮಸ್ಕಿ ಮತ್ತು ಕಲಕತ್ತಾ ಶಿಲಾಶಾಸನ. ಮಸ್ಕಿ ಮತ್ತು ಈ ಕಲಕತ್ತಾ ಶಿಲಾಶಾಸನಗಳದಾವಲ್ಲ, ಇವ್ ಏನನ್ನ ತಿಳಿಸ್ತಾವ್ರಿ ಸರ? ಏನನ್ನ ತಿಳಿಸ್ತಾವನಪ್ಪ ಅಂದ್ರ ಅಶೋಕನನ್ನ ದೇವನಾಮ ಪ್ರಿಯದರ್ಶಿ ಎಂಬ ಹೆಸರಿನಿಂದ ಗುರುತ ಹಚ್ಚಿದವರು ಯಾರಪ್ಪ ಅಂದ್ರ ಶಿಲಾಶಾಸನಗಳನ್ನು ಮಾಡಿಸಿದ ಮೊಟ್ಟ ಮೊದಲ ರಾಜ ಅಶೋಕ. ದೇವನಾಮ ಪ್ರಿಯದರ್ಶಿ ಅನ್ನುವಂತ ಹೆಸರನ್ನ ಪಡ್ಕೊಂಡವ್ರು ಯಾರು ಸರ? ಅಶೋಕನ ಬಿಟ್ರೆ ಬೇರೆ ಯಾರು ದೊರೆಗಳು ಆ ನಾಮವನ್ನ ಪಡ್ಕೊಂಡಿಲ್ಲ. ಹೀಗಾಗಿ ಈ ದೇವನಾಮ ಪ್ರಿಯದರ್ಶಿ ಅನ್ನುವಂತ ಹೆಸರನ್ನ ಯಾವ ಶಿಲಾಶಾಸನ ತಿಳಿಸ್ತದ್ರಿ ಸರ? ಮಸ್ಕಿ ಶಿಲಾಶಾಸನ ತಿಳಿಸ್ತದ್ರಿ. ಇನ್ನ ತಾಳಗುಂದ ಶಿಲಾಶಾಸನ ಇದ್ವಿ ಅಲ್ವೇ ಅಲ್ಲ. ನೆಕ್ಸ್ಟ್ ಅಲಹಾಬಾದ್ ಸ್ತಂಭ ಶಾಸನ. ನೋಡ್ರಿ, ಸಮುದ್ರಗುಪ್ತನ ಬಗ್ಗೆ ತಿಳಿಸ್ತಕ್ಕಂತ ಶಿಲಾಶಾಸನ ಯಾವ್ದ್ರಿ ಸರ? ಅಲಹಾಬಾದ್. ಯಾವ್ದ್ರಿ? ಅಲಹಾಬಾದ್ ಸ್ತಂಭ ಅಂದ್ರೆ ಕಂಬ ಶಾಸನ ಅಂತ ಕರೀತೀವಿ. ಅಲಹಾಬಾದ್ ಸ್ತಂಭ ಶಾಸನ ಯಾರ ಬಗ್ಗೆ ತಿಳಿಸ್ತದ್ರಿ ಸರ? ಸಮುದ್ರಗುಪ್ತನ ಬಗ್ಗೆ ತಿಳಿದು. ಗುಪ್ತರ ಅತ್ಯಂತ ಶ್ರೇಷ್ಠ ದೊರೆ. ಈಗ ಹೆಂಗ ಮೌರ್ಯ ಅತ್ಯಂತ ಶ್ರೇಷ್ಠ ದೊರೆ ಅಶೋಕ ಅಂತ ಕರಿತೀವಲ್ಲ, ಹಂಗ ಗುಪ್ತರ ಅತ್ಯಂತ ಶ್ರೇಷ್ಠ ದೊರೆ ಯಾರ್ರಿ ಸರ? ಗುಪ್ತರ ಅತ್ಯಂತ ಶ್ರೇಷ್ಠ ದೊರೆ ಯಾರಪ್ಪ ಅಂದ್ರ ಸಮುದ್ರಗುಪ್ತ ಉತ್ತರ ಭಾರತದಲ್ಲಿ 9 ಜನ ಅರಸರನ್ನ ಸೋಲಿಸ್ತಾನ್ರಿ. ದಕ್ಷಿಣ ಭಾರತದಲ್ಲಿ 12 ಜನ ಅರಸರನ್ನ ಸೋಲಿಸ್ತಾನ್ರಿ ಸರ್. 9 ಜನ ಯಾರ್ಯಾರಿ ಸರ? ನಂದಿನ, ಬಾಲವರ್ಮ, ಚಂದ್ರವರ್ಮ, ನಾಗದತ್ತ, ನಾಗಸೇನ, ಗಣಪತನಾಗ, ಅಚ್ಯುತ, ಮಾತಿಲ, ರುದ್ರದೇವ. ನೋಡ್ರಿ, ಇನ್ನೊಂದ್ಸಲ ಹೇಳ್ತಾ ನೋಡ್ರಿ. ನಂದಿನ, ಬಾಲವರ್ಮ, ಚಂದ್ರವರ್ಮ, ನಾಗದತ್ತ, ನಾಗಸೇನ, ಗಣಪತನಾಗ, ಅಚ್ಯುತ, ಮಾತಿಲ, ರುದ್ರದೇವ ಅನ್ನುವಂತ ಉತ್ತರ ಭಾರತದ 9 ಜನ ಅರಸರನ್ನ ಸೋಲಿಸಿ ಆರ್ಯ ವೃತ್ತದ ನಾಡು ಅಂತ ಕರೀತಾನ್ರಿ. ಅದಕ್ಕ ಆರ್ಯರನ್ನ ಸೋಲಿಸ್ತಾನ 9 ಜನ. ಇನ್ನು ಉತ್ತರ ಭಾರತವನ್ನ ಗೆದ್ದ ನಂತರ ತನ್ನ ಗಮನವನ್ನ ದಕ್ಷಿಣ ಭಾರತವನ್ನ ಗೆಲ್ಲಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಉಳ್ಳಂತ ಅರಸರಿ ಯಾರ್ರಿ? ಸಮುದ್ರಗುಪ್ತ. ದಕ್ಷಿಣ ಭಾರತದಲ್ಲಿ ಕೂಡ 12 ಜನ ರಾಜರನ್ನ ಸೋಲಿಸ್ತಾನ್ರಿ. ನೋಡ್ರಿ, ಈ 12 ಜನ ರಾಜರನ್ನ ಸೋಲಿಸಿದ ಅನ್ನುವಂಥದ್ದನ್ನ ಯಾವ ಶಿಲಾಶಾಸನ ಹೇಳ್ತದ್ರಿ ಸರ್? ನಮಗ ಅಲಹಾಬಾದ್ ಸ್ತಂಭ ಶಿಲಾಶಾಸನ ಹೇಳ್ತದ್ರಿ. ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಸರ್ ಹಲ್ಮಿಡಿ ಶಿಲಾಶಾಸನ. ಹಲ್ಮಿಡಿ ಕರ್ನಾಟಕವನ್ನ ಆಳಿದ ಮೊಟ್ಟ ಮೊದಲ ರಾಜ ಮನೆತನ ಕದಂಬರು ಅಂತದ. ನಿಮಗ್ ಗೊತ್ತದ? ಕದಂಬರ ಪ್ರಸಿದ್ಧ ಅಂದ್ರೆ ಮಯೂರ ವರ್ಮ. ಅಲ್ಲಿ ಏನೋ ಬರ್ತಾರೆ ಕಾಕುತ್ಸ ವರ್ಮ ಅಂತ. ಯಾರಿ? ಕಾಕುತ್ಸ ವರ್ಮ. ಈ ಕಾಕುತ್ಸ ವರ್ಮನ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಯಾವ್ದಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ನೆನಪಿರ್ಲಿ, ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಗುಪ್ತರ ಕಾಲದ ಮೊದಲ ದೇವಾಲಯ ಯಾವುದು ಅಂತದ. ಗುಪ್ತರ ಕಾಲದ ಮೊದಲ ದೇವಾಲಯ ಅಂತದ. ಇಲ್ಲಿ ಲಾಡ್ಖಾನ್ ದೇವಾಲಯ ಅಂತದ. ಎ ಆಪ್ಷನ್. ಲಾಡ್ಖಾನ್ ದೇವಾಲಯ ಬಾದಾಮಿ ಚಾಲುಕ್ಯರ ಆರಂಭಿಕ ದೇವಾಲಯ. ಬಾದಾಮಿ ಚಾಲುಕ್ಯರ ಆರಂಭಿಕ ದೇವಾಲಯ ಯಾವ್ದ್ರಿ ಸರ?
ಈ ಲಾಡ್ಕಾನ್ ದೇವಾಲಯ ಅಂತ ಕರಿತೀವಿ. ಈ ದೇವಾಲಯದ ಮುಂಭಾಗದೊಳಗ ನಂದಿ ಮಂಟಪ ಇದೆ. ಯಾವ ಮಂಟಪ? ಮುಂಭಾಗದಲ್ಲಿ ಯಾವ ಮಂಟಪ ಅದರಿ? ನಂದಿ ಮಂಟಪ. ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹ ಅದರಿ. ಒಂದು ಗರ್ಭಗೃಹ ರೀ. ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹ. ಈ ಗರ್ಭಗೃಹ ಹೊಂದಿದ್ರಿ ಈ ದೇವಾಲಯದ ವಿಶೇಷ ಅಂತ ಕರಿತೀವ್ರಿ. ಇಲ್ಲಿ ಇದಕ್ಕ ವೈಷ್ಣವ ದೇವಾಲಯ ಅಂತಾನು ಕರಿತಾರ್ರಿ. ಇದಕ್ಕ ವೈಷ್ಣವ ದೇವಾಲಯ. ಕರೆ ದೇವಾಲಯ ಯಾವ್ದ್ರಿ ಸರ್? ಇಲ್ಲಿ ಮೂರ್ತಿ ಇರುದ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟ ದೇವಾಲಯ. ಆದ್ರೆ ಲಾಡ್ಕಾನ್ ಅನ್ನುವಂತ ಹೆಸರು ಹೇಗ್ ಮತ್ತಪ್ಪ ಅಂದ್ರ, ಬಹಳಷ್ಟು ವರ್ಷಗಳ ಕಾಲ ಮುಸ್ಲಿಂ ಸಂತ ಈ ದೇವಾಲಯದಲ್ಲಿ ವಾಸವಿರುವುದರಿಂದ, ಈ ದೇವಾಲಯದ ವಾಸವಲ್ಲಿ ಇರುವುದರಿಂದ, ಲಾಡ್ಕಾನ್ ಎಂಬ ಮುಸ್ಲಿಂ ಸಂತ ವಾಸವಿರುವುದರಿಂದ ಅವನ ಹೆಸರು ಏನಾಯ್ತಂತಪ್ಪ ಅಂದ್ರ, ಜನರೂಢಿಯಾಗಿ ಏನಾಯ್ತಪ್ಪ ಅಂದ್ರ ಲಾಡ್ಕಾನ್ ಅನ್ನುವಂತ ಹೆಸರಿಂದ ಏನ್ ಮಾಡಕತ್ತರಿ? ಕರಿಲಿಕ್ಕೆಯನ್ನ ಪ್ರಾರಂಭವನ್ನ ಮಾಡಿದ. ನೆನಪಿರ್ಲಿ, ಬಾದಾಮಿ ಚಾಲುಕ್ಯರ ಆರಂಭಿಕ ದೇವಾಲಯ ಅಂತ ಕರಿತೇವ್ರಿ. ದೇವಾಲಯದ ಮುಂಭಾಗದೊಳಗೆ ಏನದ? ನಂದಿ ವಿಗ್ರಹದ ಗರ್ಭಗೃಹ ಅದರಿ. ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹ ಇರುವುದು ಈ ದೇವಾಲಯ ವಿಶೇಷರಿ. ಈ ದೇವಾಲಯ ಯಾವ ಧರ್ಮಕ್ಕೆ ಸಂಬಂಧಪಟ್ಟದ್ರಿ ಸರ? ವೈಷ್ಣವ ದೇವಾಲಯಕ್ಕೆ ಸಂಬಂಧಪಟ್ಟದ. ಬಟ್ ಇದಕ್ಕೆ ಲಾಡ್ಕಾನ್ ಅಂದ್ರೆ ಮುಸ್ಲಿಂ ಹೆಸರು ಹಾಕತ್ತಿಲ್ಲ, ಅದನ್ನ ಹೇಳ್ತೇನೆ. ಲಾಡ್ಕಾನ್ ಎಂಬ ಮುಸ್ಲಿಂ ಸಂತ ಹಲವಾರು ವರ್ಷಗಳ ಕಾಲ ಈ ದೇವಸ್ಥಾನ ಇರುವುದರಿಂದ ಆ ದೇವಸ್ಥಾನಕ್ಕೆ ಏನ್ ಹೆಸರು ಬಂತ್ರಿ ಸರ? ಲಾಡ್ಕಾನ್ ಅನ್ನುವಂತ ಹೆಸರು ಬಂತ್ರಿ. ನೆನಪಿಲ್ರಿ? ಬಿ ಆಪ್ಷನ್ ನೋಡ್ರಿ, ದೇವಗಡ್ನ ದಶಾವತಾರ ದೇವಾಲಯ. ನೋಡ್ರಿ, ದೇವಗಡ್ನ ದಶಾವತಾರ. ದಶ ಅಂದ್ರೆ ಎಷ್ಟ್ರಿ? 10 ಅವತಾರಗಳ ದೇವಸ್ಥಾನ. ಗುಪ್ತರ ಕಾಲದ ಮೊದಲ ದೇವಾಲಯ ಯಾವ್ದ್ರಿ ಸರ? ಅದು ದೇವಗಡ್ನ ದಶಾವತಾರ ದೇವಾಲಯ. ಆಪ್ಷನ್ ಬಿ ಕರೆಕ್ಟ್ ರೀ. ನೆಕ್ಸ್ಟ್ ಸರ್ ಸಿ ಆಪ್ಷನ್ ಒಳಗೆ ಏನದ ನೋಡ್ರಿ ಸರ? ಮೇಗುತಿ ಜೈನ ದೇವಾಲಯ. ಈ ಮೇಗುತಿ ಜೈನ ದೇವಾಲಯ ಎಲ್ಲಿ ಬತ್ರಿ ಸರ? ಐಹೊಳೆ ಪಕ್ಕದಲ್ಲಿ. ಬಾದಾಮಿ ಚಾಲುಕ್ಯರ ದೇವಾಲಯಗಳ ಐಹೊಳೆ ಪಕ್ಕದ ಗುಡ್ಡದ ಮೇಲೆ ಇರುವಂತ ದೇವಾಲಯ ಮೇಗುತಿ ಜೈನ ದೇವಾಲಯ. ಗುಡ್ಡದ ಮೇಲೆ ಇರ್ತಕ್ಕಂಥ ಮೇಗುತಿ ಜೈನ ದೇವಾಲಯ. ರವಿಕೀರ್ತಿ ರಚನೆ ಮಾಡ್ತಾನ್ರಿ ಈ ದೇವಸ್ಥಾನವನ್ನ. ಯಾರ್ರಿ? ರವಿಕೀರ್ತಿ. ಐಹೊಳೆ ಶಾಸನವನ್ನ ಬರ್ದಿತ್ಲಾಕ್ರಿ. ರವಿಕೀರ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ದೇವಸ್ಥಾನವನ್ನ, ಐಹೊಳೆ ಶಾಸನದ ಕರ್ತೆ ಯಾರು? ರವಿಕೀರ್ತಿ ಅಂತ ಕರಿತೀವಿ. ರವಿಕೀರ್ತಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಮೇಗುತಿ ಜೈನ ದೇವಾಲಯವನ್ನ ಏನ್ ಮಾಡ್ತಾನ? ಬರಿತಾನ. ಅಲ್ಲಿ ಈ ದೇವಾಲಯದ ಪೂರ್ವ ಗೋಡೆಯ ಮೇಲೆ ಯಾವ ಶಾಸನವನ್ನ ಬರಿತಾನಪ್ಪ ಅಂದ್ರ ಇಲ್ಲಿ ಅವನು ಐಹೊಳೆ ಶಾಸನವನ್ನ ಬರಿತಾನ. ನೆನಪಿರ್ಲಿ, ಮೇಗುತಿ ಜೈನ ದೇವಾಲಯ. ಇನ್ನು ಭೂಮಾರದ ಶಿವ ದೇವಾಲಯ ನೋಡ್ರಿ. ಭೂಮಾರದ ಶಿವ ದೇವಾಲಯ ಕೂಡ ಗುಪ್ತರ ಕಾಲದ ಎರಡನೇ ದೇವಾಲಯ ಅಂತ ಕರಿತೀವಿ. ಕೂಡ ಅಂತ ಕರಿತೀವ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್ ರೀ, ಚೋಳರ ಪ್ರಸಿದ್ಧ ದೇವಾಲಯ ರಾಜರಾಜೇಶ್ವರಿ ದೇವಾಲಯ. ಈ ರಾಜರಾಜೇಶ್ವರಿ ದೇವಾಲಯವನ್ನ ಕಟ್ಟಿದವ್ರು ಯಾರ್ರಿ ಸರ? ಒಂದನೇ ರಾಜರಾಜ ಚೋಳ ಅಂತದ, ರಾಜೇಂದ್ರ ಚೋಳ ಅಂತದ, ಒಂದನೇ ಪರಾಂತಕ ಅಂತದ. ಈ ಮೇಲಿನ ಯಾರು ಅಲ್ಲ ಅಂತ ಆಪ್ಷನ್ ಕೊಟ್ಟಿದಾರ್ರಿ. ಇಲ್ಲಿ ಚೋಳರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಒಂದನೇ ರಾಜರಾಜ ಚೋಳನ ಏನ್ ಮಾಡ್ತಾನಪ್ಪ ಅಂದ್ರ ಈ ರಾಜರಾಜೇಶ್ವರಿ ದೇವಾಲಯವನ್ನ ಕಟ್ತಾನ್ರಿ. ನೆನಪಿರ್ಲಿ. ಆನಂತರ ರಾಜೇಂದ್ರ ಚೋಳ ಬೃಹದೇಶ್ವರ ದೇವಾಲಯವನ್ನ ಕಟ್ತಾನ್ರಿ. ಇನ್ನು ಒಂದನೇ ಪರಾಂತಕ ಚೋಳರ ಒಂದು ಶ್ರೇಷ್ಠ ದೊರೆ ಅಂತ ಕರಿತೀವಿ. ಇವನ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಯಾವ್ದ್ರಿ ಸರ್? ಉತ್ತರ ಮೇರೂರು ಶಾಸನ. ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಯಾವ್ದ್ರಿ ಸರ? ಈ ಉತ್ತರ ಮೇರೂರು ಶಾಸನ ಅಂತ ಕರಿತೀವಿ. ನೆಕ್ಸ್ಟ್ ರೀ, ಲಾಸ್ಟ್ ಕ್ವಶನ್ ನೋಡೋಣ್ರಿ. ವರ್ಧನರ ಶ್ರೇಷ್ಠ ಅಥವಾ ಪ್ರಸಿದ್ಧ ಅರಸ ಯಾರು ಅಂತದರಿ. ವರ್ಧನ ಇದೇ ಆಗ್ಲೇ ಹೇಳೇನ, ಹರ್ಷವರ್ಧನ ಅಂತ ಹೇಳೇನೆ. ನೋಡ್ರಿ, ವರ್ಧನರ ಶ್ರೇಷ್ಠ ದೊರೆ ಯಾರಪ್ಪ ಅಂದ್ರ ಹರ್ಷವರ್ಧನ. ಇದೇ ಡಿಟೇಲ್ ಆಗಿ ಹೇಳೇನ್ರಿ, ಹರ್ಷವರ್ಧನ ಅಂತ. ನೆಕ್ಸ್ಟ್ ಸರ್ ಮಯೂರವರ್ಮ ಕದಂಬರ ಶ್ರೇಷ್ಠ ದೊರೆ ಸ್ಥಾಪಕ ಯಾರಪ್ಪ ಅಂದ್ರ ಇಲ್ಲಿ ಮಯೂರವರ್ಮ ಅಂತ ಕರಿತೀವ್ರಿ. ವರ್ಧನರ ಅತ್ಯಂತ ಪ್ರಸಿದ್ಧವಾದದ್ರಿ. ಇಡೀ ಉತ್ತರ ಭಾರತವನ್ನ ಗೆದ್ದಂತ ಕೀರ್ತಿ ಯಾರಿಗೆ ಸಲ್ತದ ಅಂತ ಹೇಳೇನ್ರಿ ನಾನ ಈಗಾಗ್ಲೇ? ಹರ್ಷವರ್ಧನನಿಗೆ ಸಲ್ತದ. ನೆನಪಿರ್ಲಿ, ತಂದೆನ ಕಳ್ಕೊತಾನ, ತಾಯಿನ ಕಳ್ಕೊತಾನ, ಅಣ್ಣನ ಕಳ್ಕೊತಾನ, ತಂಗಿಯನ್ನ ಕೂಡ ಬಿಡುಗಡೆ ಮಾಡ್ಕೊಂಡ್ ಬರ್ತಾನ. ಅಂತ ಕಷ್ಟದ ಸಂದರ್ಭದಲ್ಲಿ ಕೂಡ ಏನ್ ಮಾಡ್ತಾನ? ಅಧಿಕಾರಕ್ಕೆ ಬರ್ತಾನ. ಯಾರ್ರಿ? ಹರ್ಷವರ್ಧನ. ಅಧಿಕಾರಕ್ಕೆ ಬಂದಂತ ಹರ್ಷವರ್ಧನ ಬಂದ್ ಕೂಡಲೇ ಏನ್ ಮಾಡ್ತಾನೆ? ಇಡೀ ಉತ್ತರ ಭಾರತಕ್ಕೆ ಅಧಿಪತಿ ಆಗ್ತಾನ್ರಿ. ಯಾರ್ರಿ? ಹರ್ಷವರ್ಧನ. ಅದನ್ನ ನೆನಪಿರ್ಲಿ. ನೆಕ್ಸ್ಟ್ ಸಿ ಆಪ್ಷನ್ ಗೌತಮಿ ಪುತ್ರ ಶಾತಕರ್ಣಿ ಅಂತದ. ಶಾತವಾಹನರ 400 ವರ್ಷಗಳ ಕರ್ನಾಟಕವನ್ನ ಆಳ್ವಿಕೆ ಮಾಡ್ತಾರ್ರಿ. ಯಾರ್ರಿ? ಶಾತವಾಹನರ್.
ಅಲ್ಲಿ ವಶಿಷ್ಠ ಪುತ್ರ ಪುಳಮಾಯಿ ಇರ್ತಾನ, ಗೌತಮ ಪುತ್ರ ಶಾತಕರ್ಣಿ ಇರ್ತಾನ, ಹಾಲ 17ನೇ ದೊರೆ ಇರ್ತಾನ. ಆದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರ ಇಲ್ಲಿ ಹಾಲ 17ನೇ ದೊರೆಯ ನಂತರ ಈ ಶಾತವಾಹನರ ಸಾಮ್ರಾಜ್ಯ ಕುಸಿತದ ಶಾತವಾಹನರ ಸಾಮ್ರಾಜ್ಯ ಕುಸಿತದ. ಅದನ್ನ ಮತ್ತೊಮ್ಮೆ ಏಳಿಗೆಗೆ ತಂದಂತವ ಯಾರೀ ಸರ? ಇದ ಗೌತಮಿ ಪುತ್ರ ಶಾತಕರ್ಣಿ. ಏಳಿಗೆಗೆ ತಂದು ಆಳ್ವಿಕೆಯನ್ನ ಪ್ರಾರಂಭ ಮಾಡಿದವ ಯಾರಪ್ಪ ಅಂದ್ರ ಗೌತಮಿ ಪುತ್ರ ಶಾತಕರ್ಣಿ ಅಂತ ಕರೀತೀವಿ. ಶಾತವಾಹನರ ಅತ್ಯಂತ ಪ್ರಸಿದ್ಧ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಕರಿತೀವ್ರಿ, ನೆನಪಿರ್ಲಿ. ಇವನ ಬಗ್ಗೆ ತಿಳಿಸ್ತಕ್ಕಂತ ಶಿಲಾಶಾಸನ ಯಾವ್ದ್ರಿ ಸರ? ನಾಶಿಕ್ ಗುಹಾ ಶಾಸನ, ನೆನಪಿರ್ಲಿ. ಶಾತವಾಹನರ ಅತ್ಯಂತ ಪ್ರಸಿದ್ಧ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಯಾವ್ದು ಸರ? ನಾಶಿಕ್ ಶಾಸನ ಅಂತ ಕರಿತೀವಿ. ಇನ್ನು ಇಮ್ಮಡಿ ಪುಲಿಕೇಶಿ, ಆಗ್ಲೇ ಹೇಳ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಇಮ್ಮಡಿ ಪುಲಿಕೇಶಿ ಅಂತ ಕರಿತೀವ್ರಿ, ನೆನಪಿರ್ಲಿ. ಇವ ಇಡೀ ಉತ್ತರ ಭಾರತಕ್ಕ ಅಧಿಪತಿ ಆದ್ರ ಇಮ್ಮಡಿ ಪುಲಿಕೇಶಿ ಏನಾಗಿದ್ದಪ್ಪ ಅಂದ್ರ ದಕ್ಷಿಣ ಭಾರತಕ್ಕೆ ಏನಾಗಿದ್ದಪ್ಪ ಅಂದ್ರ ಅತ್ಯಂತ ದಕ್ಷಿಣ ಭಾರತದಲ್ಲಿ ಅಧಿಪತಿ ಆಗಿದ್ದ ಅಂತ. ಇವತ್ತಿನ ಕ್ಲಾಸ್ ಒಳಗ ನಾವು ಎಷ್ಟು ಕ್ವಶನ್ ಅನ್ನ ನೋಡಿದೀವಪ್ಪ ಅಂದ್ರ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕ್ವಶನ್ಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಇವತ್ತಿನ ಕ್ಲಾಸ್ ಒಳಗ 12 ಕ್ವಶನ್ ಅನ್ನ ಏನ್ ಮಾಡಿದೀವಪ್ಪ ಅಂದ್ರ ನಾವು ಡಿಸ್ಕಸ್ ಅನ್ನ ಮಾಡ್ತಿದೀವಿ. ಹೀಗಾಗಿ ನಮ್ಮ ಫ್ಯೂಚರ್ ಲೀಡರ್ಸ್ ಅಕಾಡೆಮಿಯನ್ನ ಮತ್ತಷ್ಟು ಸಪೋರ್ಟ್ ಮಾಡಿ, ಮತ್ತಷ್ಟು ನಮ್ಮನ್ನ ಬೆಳೆಸಿ ಅಂತ ಹೇಳ್ತಾ ಮತ್ತನ್ನ ಕ್ವಶನ್ ಅನ್ನ ನಾವು ರೆಡಿ ಮಾಡ್ಕೊಂಡು ಮತ್ತೆ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದೀವಿ. ಮತ್ತಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು. ಒನ್ ಅಂಡ್ ಆಲ್.